ದೇವಸ್ಥಾನಕ್ಕೆ ಹೋಗಿ ಬರೋಣ. ಹಾ ಬಂದೇರಿ, ನಡ್ರಿ ಹೋಗೋಣ. ಇದೇನ್ ರಾಧಾ, ಲಂಗ ದಾವಣಿ ಹಾಕುತ್ತಿದ್ದ ನೀನು ಇಂದು ಸೀರೆ ಉಟ್ಟುಕೊಂಡು ಕುಂಕುಮ ಇಟ್ಟುಕೊಂಡು ಹಸಿರು ಬಳೆ ಹಾಕಿಕೊಂಡು ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ದೇವತೆ ತರ ಕಾಣ್ತಾ ಇದೀಯ. ಅಲ್ಲ ರೀ, ಈ ಸೌಭಾಗ್ಯ ನೀವು ನನಗೆ ಕೊಟ್ಟ ಭಿಕ್ಷೆ ಕಣ್ರಿ. ಈ ನಿಮ್ಮ ಋಣ ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಇದರಲ್ಲಿ ನನ್ನ ಋಣ ಏನಿದೆ ರಾಧಾ? ಕಂಕಣ ಭಾಗಿ ಕೂಡಿ ಬಂದಾಗಲೂ ಆ ದೇವದರದಂದು ತಡೆಯೋದು ಸಾಧ್ಯವಿಲ್ಲ ರಾಧಾ. ನೀನು ನನ್ನ ಸತ್ಯ ಆಗುವುದು ನನ್ನ ಪುಣ್ಯ ರಾಜ. ಏನಂದ್ರೆ ಮನೆ ಆಳಿಗೆ ಮುತ್ತೈದೆ ಸ್ಥಾನ ಕೊಟ್ಟು ಮತ್ತೆ ನೀವೇ ನನ್ನನ್ನು ಹೊಗಳ್ತಾ ಇದ್ದೀರಲ್ಲ. ನಿಮ್ಮಂತ ಪತಿ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವೇ ಸರಿ. ರಾಧಾ, ಯಾವತ್ ಪುಣ್ಯವೋ ಯಾವತ್ ಪಾಪೋ, ಒಟ್ಟಾರೆ ನಮ್ಮ ಮದುವೆ ಯಾವ ವಿಘ್ನವಿಲ್ಲದೆ ನಡೆಯುತ್ತಲ್ಲ ಅಷ್ಟೇ ಸಾಕು. ಬಾ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ ರೀ, ಸಂಖ್ಯೆ ಪಂಚ ಪ್ರಾಣ ಅಂತ ಹೇಳ್ತಾ ಇದ್ದ ನಮ್ಮ ಅಣ್ಣ ಇದೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೋ ಏನೋ. ರಾಧಾ, ಸಂತೋಷದ ಸಮಯದಲ್ಲಿ ಯಾಕೆ ಕಣ್ಣೀರು ಹಾಕುತ್ತೀವಿ? ನಿನಗೂ ಅಣ್ಣನಿಲ್ಲ, ನನಗೂ ಅಣ್ಣನಿಲ್ಲ. ಹಾಗತ್ತ ಕಣ್ಣೀರಲ್ಲೇ ಕೈ ತೊಳೆದರೆ ಅವರ ಮನಸ್ಸಿಗೆ ನೋವಾಗುತ್ತೆ. ಹಾಗೆ ನಿಮ್ಮ ಅಣ್ಣನ ಮೇಲೆ ಇರುವ ಅಪರಾಧವನ್ನು ಬಿಡುಗಡೆ ಮಾಡಿ ಅವನಿಗೂ ಜೈಲಿನಿಂದ ಬಿಡುಗಡೆ ಮಾಡಿ ತರ್ತೀನಿ, ಆಯ್ತೆ? ಆಯ್ತು ರೀ, ನೀವು ನನ್ನ ಜೊತೆಯಲ್ಲಿರುವಾಗ ನಾನೇ ಚಿಂತೆ ಮಾಡಲಿ. ನಡೆಯಿರಿ, ದೇವಸ್ಥಾನಕ್ಕೆ ಹೋಗೋಣ. ಚಿಂತೆ ಸಂತೆಯಲ್ಲಿ ಈ ನನ್ನ ಮನ ತೇಲಾಡುತ್ತಿರುವಾಗ ಒಂದು ಹಾಡನ್ನು ಹಾಡಿ ಗುಣಿಸಬಾರದೆ? ನಂಗೆ ನಾಚಿಕೆ ಆಗುತ್ತೆ. ರಾಧಾ ಪ್ಲೀಸ್ ರಾಧಾ, ನಾವು ಈಗ ಪಂಜರದಿಂದ ಹೊರಗೆ ಬಂದ ಹಕ್ಕಿಗಳು. ಸ್ವಚ್ಛಂದವಾಗಿ ಬಾ, ನಿಲ್ಲು ಬಾ, ನಲಿದಾಡುವ. ಪ್ಲೀಸ್ ರಾಧಾ, ನೀ ನನ್ನ ಪ್ರೇಮ ಮಂದಿರದ ರಾಣಿ. ರಾಯರ ಮಾತು ಮೀರುವುದಲ್ಲ. ನೀವೆಷ್ಟದಿಂದ ಆಗಲಿ ಗೊತ್ತಿ. ಜೀವನ ಜೀವನ ನನಗಾಗಿ
ಹುಟ್ಟಬಾರ್ದ್ರಿ ಅಪ್ಪ, ಹೆಣ್ಣಾಗಿ ಜಗದಾಗ ಹುಟ್ಟಬಾರ್ದು. ನಾವು ಸಾಕಾಗ ಹೋಗೈತ್ರಿ. ಮನ್ಯಾಗ ಕೂತ್ರ ನಮ್ಮ ಅಪ್ಪನ ಕಾಟ, ಹೊರಗೆ ಬಂದ್ರ ಉಡಾ ಸುಳಿ ಮಕ್ಕಳ ಕಾಟ ಆಗೈತಿ. ಸಾಕಾಗ ಹೋಗೈತ್ರಿ. ಅದಕ್ಕ ಒಬ್ಬವ ಕಣ್ಣೇನೇ ಮಾಡ್ತಾನ, ಒಬ್ಬ ಕಣ್ಣನ ಹೊಡಿತಾನ, ಇನ್ನೊಬ್ಬ ನನಗೆ ಎಲ್ಲೆಲ್ಲೋ ಕರಿತಾನ್ರಿ. ಅದಕ್ಕ ಇವನು ಯಾವನಾರ ಒಬ್ಬನ ಮದ್ವಿ ಆಗ್ಬೇಕಂತ ನಿರ್ಧಾರ ಮಾಡ್ತಾರ. ನಮ್ಮ ಅಪ್ಪ ಮದ್ವಿ ಮಾಡುವಲ್ಲ. ಬರ್ರಿ ಇತ್ಲಾಗ ಬರಾಗತ್ತ ನಮ್ ಕಾಶಿ. ಬರ್ಲಿ ಬರ್ಲಿ ಬರ್ಲಿ. ನಮಸ್ಕಾರ ರೀ ಸರ್. ನಿಮ್ಮ ನಮಸ್ಕಾರ ನಿಮ್ಮ ಹತ್ರನೇ ಇಟ್ಕೋರಿ. ಹೋಗ್ಲಿ ಬಿಡ್ರಿ. ಈ ಊರಾಗ ಕಾಶಿ ಅನ್ನೋ ಸ್ವಲ್ಪ ಪರಿಚಯ ಏನ್ರಿ ನಿಮಗ? ಯಾಕ್ರಿ? ಯಾಕಿಲ್ರಿ, ಅವನಿಗೊಂದು ಹೆಣ್ಣು ನೋಡಿನಿ, ಒಳ್ಳೆ ಕನ್ಯೆ ಐತಿ, ಲಗ್ನ ಮಾಡ್ಬೇಕಂತ ಮಾಡಿಲ್ರಿ. ಏನ್ ಮದ್ವಿನ? ಆ ಕಾಶಿ ನಾನ್ರಿ. ನೀವು ಮದ್ವಿ ಮಾಡೋರೇನ್ರಿ? ಓಯ್ ಬಾಯಿ ಮುಚ್ಚಲೆ ಬಾಡ್ಕೋ. ನಾನು ಮದ್ವಿ ಮಾಡ್ಸಕ ಅಲ್ಲೋ, ಬ್ಯಾಂಕ್ನವ್ರ ಅದೀವಿ ನಾವು, ಬ್ಯಾಂಕ್ನವ್ರು. ಮೇಡಮ್ ನಿಮಗ್ ಮೀಸ್ ಬಂದವನ್ರಿ? ಓಹೋ, ಸಾಲ ಕೊಡೋರೇನು? ಸಾಲ ಕೊಡೋರಲ್ಲ ಮಗನ, ಕೊಟ್ಟಿದ್ ಸಾಲ ಒದ್ದು ವಸೂಲಿ ಮಾಡೋರು ನಾವು. ಏ ಹಂಗ ಮಾಡ್ಬ್ಯಾರಿ, ನಿಮ್ ಬ್ಯಾಂಕ್ ಬಂದ್ ಆಗ್ಬಿಡ್ತೈತ್ ನೋಡ್ರಿ. ನಮ್ಮ ಬ್ಯಾಂಕ್ ಎದಕ್ಕೆ ಬಂದಾಗತ್ತ? ಮತ್ತೇನ್ರಿ, ಒದಿಸ್ಕೊಂಡು ಯಾವ ನನ್ನ ಮಗ ಬ್ಯಾಂಕಿಗೆ ಬರ್ತಾನ್ರಿ? ಕೊಟ್ರಿ ಮ್ಯಾಲ ಸ್ವಲ್ಪ ದಿನ ತಡಿಬೇಕ್ರಿ. ಅಂದ್ರ ಪೂರ್ತಿ ಮನ್ನಾ ಆಗತ್ತಂತ ಅನ್ನಕತಿ, ಹೌದಿಲ್ಲ? ಹೌದ್ರಿ. ನಿಂತ ದೇವ್ರ ಕಣ್ಣ ತೆರೀದ್ರ ನಿಂತ ಹೊಡೆದು ಬಿಡ್ತೀವಿ ಸಾಲಾನ. ಮತ್ತ ಹೆದರ್ಕಿ ಹಾಕಿದ್ರ ಎಣ್ಣೆ ಕುಡ್ದು ಶಟದ್ ಬಿಡ್ತೀವಿ ನೋಡ್ರಿ. ಕಾಯ ಬರ್ದಾಗ ಹೊಡಿಲಾತಾರಿ, ಮೈ ನಡಗ್ಲಾತದ್ರಿ ಏನಾದ್ರು. ನೋಡ, ಅದೆಲ್ಲ ಪುರಾಣ ನನಗ ಬೇಕಾಗಿಲ್ಲ. ಬ್ಯಾಂಕಿನ ಸಾಲ ಕಟ್ಟು ಒಂದು, ಇಲ್ಲಂದ್ರ ಅಂಗಡಿ ಮುಚ್ಚು ಅಟ್ಟ. ರೀ ಹಂಗೆಲ್ಲ ಮಾಡ್ಬ್ಯಾರಿ. ನನ್ನ ಹೊಟ್ಟಿ ಮೇಲೆ ಬಂಡಿ ಎಳಿಬ್ಯಾಡ್ರಿ, ನಿಮಗ್ ಕೈ ಮುಗಿತೀನಿ. ಎಷ್ಟು ನಗ್ತೀರಿ ನಗರಿ. ನಿಮ್ ಚೇಷ್ಟ ನಮ್ಗೆ ಪ್ರಾಣ ಸಂಕಟ, ಬಡವರ ಕಷ್ಟ ನಿಮ್ಗೆ ಅರ್ಥ ಆಗ್ತೈತ್ರಿ. ನಮ್ಮ ಹೊಟ್ಟೆ ಇಷ್ಟು ಉರ್ಸ್ತಾವ್ರ. ಏ ಕಾಶಿ, ನಿನಗ್ ಗೊತ್ತಿಲ್ಲೇನ? ನಾನು ನಿನ್ನ ಲಚ್ಚಿ. ಅಯ್ಯೋ, ನಾನು ಎಷ್ಟು ಹೆದರ್ಗೆ ಗೊತ್ತಾ? ಈ ವೇಷ ಯಾಕೆ? ನಮ್ಮ ಅಪ್ಪನ ಕಾಟ ಬಹಳ ಆಗಿತ್ತಪ್ಪ, ಅದಕ್ಕೆ ಈ ವೇಷ ಹಾಕೊಂಡ್ ಬಂದಿದ್ದೆ. ಚಲೋ ಆತು ಬಿಡು, ಇಲ್ದಂಗ ಆಗೈತಿ. ಆನಂದಿ ಇದ್ದೇ ಹುಡುಪಿನ್ಯಾಗ ಒಂದು ಬೀಳಲಿ. ಬಿಡುವುದಿಲ್ಲ ಜಾತಿ ಮಗಲ್ಲ, ಹೋಗಲಿಲ್ಲ ನನಗಿಲ್ಲ. ನೀವೇನ್ ಮಾಡ್ತಿರಲ್ಲ, ನಿಮ್ಗೆ ಅಪ್ಪನಂಗ ಮಾಡ್ತೇವ ನಾವು. ಶಕ್ತಿ
ಅವಮಾನ, ಹೆಜ್ಜೆ ಹೆಜ್ಜೆಗೂ ಅವಮಾನ. ಯಕಚ್ಚಿತ ಒಂದು ಸಣ್ಣ ಕುಡ್ಲೆಯಿಂದ ಅವಮಾನ. ಕೈ ಮಾಡಿದರೆ ಕೈಲಾಸ ತರುವ ಈ ಪಟೇಲನಿಗೆ ಯಕಚ್ಚಿತ ಒಂದು ಸಣ್ಣ ಕುನ್ನೆಯಿಂದ ಅವಮಾನ. ತಾಳಿದವನು ಬಾಳುವವನಂತೆ ಸಮಯ ನೋಡಿ ಸಂವಾದ ಮಾಡಲೇಬೇಕು. ರಾಧಾ, ತುಪ್ಪಕ್ಕೆ ಹಣ, ಸ್ಮಶಾನಕ್ಕೆ ಹಣ ಬರಲೇಬೇಕು. ಅರಿಯದವಳೆಂದು ಸಲುಗೆಯಿಂದ ಸಲಿಗೆ ಕೊಟ್ಟರೆ ಸಿಡಿಲಾಗಿ ಸಮರ ಕೈಯುವ ಮೋಹಿನಿ. ಅಂದು ಮಾಡಿದ ಅವಮಾನಕ್ಕೆ ಅಂದು ಮಾಡಿದ ಅವಮಾನ ನೀನು ಮರೆತಿರಬಹುದು. ಆದರೆ ನನ್ನ ಎದೆಯಲ್ಲಿ ಸೇರಿನ ಬೆಂಕಿ ಹತ್ತಿ ಉರಿಯುತ್ತಿದೆ. ಅದು ಆಗಬೇಕಾದರೆ ನಿನ್ನ ಅಂದವನ್ನು ಸವಿದು ನಿನ್ನಿಂದ ರಾಜ ಜನಮನೆಯನ್ನು ನುಚ್ಚ ನೂರ ಮಾಡದಿದ್ದರೆ ನಾನು ಪಾಂಡವಪೂರ್ವ ಪಟೇಲನೇ ಅಲ್ಲ. ರಾಕಿ ರಾಕಿ ಹೇಳಿದ್ದೇನೆ. ಕಳ್ಳ ಬಟ್ಟಿ ಸರಿಯಾಗಿ ಸಪ್ಲೈ ಸರಿಯಾಗಿ ಆಗುತ್ತಿದೆಯೋ ಇಲ್ಲೋ? ಆಗದಾಯ್ತೆ ದನ್ನಿ, ನೀವೇನ್ ಚಿಂತೆ ಮಾಡಬೇಡ್ರಿ. ಶಬ್ಬಾಷ್ ರಾಕಿ, ಶಬ್ಬಾಷ್ ಶಬ್ಬಾಷ್ ರಾಕಿ, ಶಬ್ಬಾಷ್. ನಿನ್ನಂತ 11 ಗುಂಡು ಇಲ್ಲದಿದ್ದರೂ 1 ಗುಂಡು ಇದ್ದರೆ ಸಾಕು. ನಮ್ಮ ಕೆಲಸ ಸರಿಯಾಗಿ ಸಾಗುತ್ತಿದೆ. ಆಯ್ತು ಸರ್, ನಿಮ್ಮ ವಿಶ್ವಾಸ ಉಳಿಸ್ಕೊಂಡಿರ್ತೀನಿ. ನಿಯತ್ತಿಗೆ ಹೆಸರೇ ರಾಕಿ. ರಾಕಿ ಆದರೂ ಸ್ವಲ್ಪ ಜಾಕೆ. ಯಾಕಂದರೆ ಪೊಲೀಸ್ ಕಾರಣಗಳು ನಮ್ಮ ಮೇಲೆ ಇವೆ. ಯಾವ ಅನುಮಾನ ಬರೋದಕ್ಕೆ ಕೆಲಸ ಮಾಡ್ಕೊಂಡಿರ್ತೀನಿ ಸರ್. ಹಾಗಾಗಿ ಈ ಹಣವನ್ನು ತೆಗೆದುಕೋ. ಇದು ನಿನ್ನ
ನಿನ್ನ ಮೊದಲನೇ ಬಹುಮಾನ. ಹೋಗಿ ತೋಟದಲ್ಲಿ ಕೋಳಿ ಪಾರ್ಟಿ ಮಾಡು, ನಾನು ಬರುತ್ತೇನೆ. ಮತ್ತೆ ಯಾವಾದರೆ ಕೆಲಸ ಇದ್ದರೆ ಹೇಳಿದ್ದಾನೆ ಅವರ ಸಮಯ ಬಂದಾಗ ನಾನೇ ಹೇಳುತ್ತೇನೆ. ಸದ್ಯ ನೀನು ಹೊರಡು. ಸರಿದನಿ, ನಾನು ಬರುತ್ತೀನಿ. ಆನಂದ ನನಗೆಂದು ಪರಮಾನಂದ. ನನ್ನಂತ ನನ್ನ ಸಮ ಯಾರೂ ಇಲ್ಲ. ಇಲ್ಲಿ ನಾನೇ ಚಕ್ರಾಧಿಪತಿ. ನಾನು ಕಟ್ಟಿದೆ ತೀರ್ಪು, ನಾನು ನೀಡಿದೆ ವರ. ರಾಧಾರನ್ನು ಕರೆಯಲು ಕಳಿಸಿದ ಪರಮೇಶ್ವರಿ ಇನ್ನು ಪತ್ತೆನೇ ಇಲ್ಲಲ್ಲ. ಬಂದವ್ರಿ ಧನ್ಯವ್ರ. ಬರಬೇಕು ಬರಬೇಕು, ಮಹಾರಾಜನ ಮಡದಿ ಬರಬೇಕು. ನಿಮ್ಮ ಆದರಾತಿಥ್ಯ ನನಗೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ? ನೀವು ಬೇಡಂದರೂ ನಾವು ಕೊಡಲೇಬೇಕಲ್ಲ. ಹಾಗಾದರೆ ನಿಮ್ಮ ಹೊಸ ಜೀವನ ಚೆನ್ನಾಗಿದೆ ತಾನೆ? ಅದೆಲ್ಲ ನಿಮಗಾಗಬೇಕು. ನನ್ನನ್ನು ಕರೆಸಿದ ಕಾರಣ ಹೇಳಿ ಅಷ್ಟೇ. ಅವಸರ ಮಾಡಬೇಡರಾದ, ಎಲ್ಲವನ್ನೂ ಹೇಳುತ್ತೇನೆ. ನನ್ನ ಮಾಡಿದ ಸಾಲದ ಪಾವತಿ ಸತ್ಯ ಮಾಡಬೇಕು. ಸತ್ಯ ಅಂದ್ರೆ ಹೇಗೆ ಕೊಡ್ಬೇಕು? ನಮ್ಮ ಅಣ್ಣ ಈಗಾಗಲೇ ಜೈಲಲ್ಲಿದ್ದಾನೆ. ಅವನಿಗೆ ಬಿಡುಗಡೆ, ಕೊಲೆ ಅಪರಾಧವನ್ನು ಹೊತ್ತು ಜೈಲು ಸೇರಿದ ನಿನ್ನ ಅಣ್ಣನಿಗೆ ಬಿಡುಗಡೆ ಭಾಗ್ಯ ಬರೋದು ಗ್ಯಾರಂಟಿ ಇಲ್ಲರಾದ. ಏನಾದರೂ ಅವನಿಗೆ ಗಲ್ಲು ಶಿಕ್ಷೆ ಮಾತ್ರ. ಅದಕ್ಕಾಗಿ ಹಣವನ್ನು ನೀನು ಕೊಡಬೇಕು ರಾದ. ನೋಡಿ ಪಟೇಲ್ರೆ, ನೀವು ಯಾರಿಗೆ ಸಾಲ ಕೊಟ್ಟಿದ್ರೋ ಅವರಿಂದಲೇ ವಸೂಲಿ ಮಾಡಿ. ಸುಮ್ಮನೆ ನನ್ನನ್ನು ಕೆಳಗಬೇಡಿ. ಚೆನ್ನಾಗಿದೆ ಹೆಣ್ಣೆ ನಿನ್ನ ಮಾತು. ನಿಮ್ಮಣ್ಣನಿಗೆ ಹಣ ಕೊಟ್ಟಿದ್ದು ನಿನ್ನ ಮುಖ ನೋಡಿ. ಆ ಹಣವನ್ನು ನೀನೇ ತೀರಿಸಬೇಕು. ಸತ್ಯ ಅಂದ್ರೆ ಹೇಗ್ ಕೊಡ್ಬೇಕು? ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ದಿವಸ ಟೈಮ್ ಕೊಡಿ. ಹಣ ಕೇಳಲು ಬಂದಾಗ ನನಗೆ ಅವಮಾನ ಮಾಡಿ ನನ್ನ ಮಾನವನ್ನು ಬೀದಿಗೆ ಹರಾಜೆ ಹಾಕಿದೀಯ ಅಂದಾಗ ನಿನಗೆಲ್ಲಿಂದ ಕೊಡಬೇಕು ಟೈಮ? ಹಾಗಾದ್ರೆ ನಾನೇನ್ ಮಾಡ್ಲಿ? ನಿನ್ನ ಅಂಡವನ್ನು ದಾರಿಯಲ್ಲಿ ನನಗೆ ಸಾಲದ ರೂಪವಾಗಿ. ಪಟೇಲ, ನಾಲ್ಗೆ ಹಿಡಿತದಲ್ಲಿರ್ಲಿ. ಉತ್ತರ ಬಿಟ್ರೆ ಸೀಳಿ ತೋಣ ಕಟ್ಬಿಡ್ತೀನಿ. ಮುತ್ತೈದಿಗೆ ಸಿಕ್ಕಂತೆ ಮಾತಾಡಿದ್ರೆ ನಿನ್ನ ಪರಿಸ್ಥಿತಿ ಗಂಭೀರವಾದಿತ್ತು. ಜೋಕೆ ಮುತ್ತೈದೆ, ನೀನು ಮುತ್ತೈದೆ ಅಲ್ಲ. ಕಚ್ಚ ಹರಕ ಗಂಡನಿಂದ ತಾಳಿ ಕಟ್ಟಿಸಿಕೊಂಡು ಕಚ್ಚಲೆಯಿಂದ ಪ್ರತಿ ಉತ್ತರ ಕೊಡುವೆಯ? ಕೈಲಾಸದಿಂದ ಕೈದಾರಿ ಬಂದ ಅಪ್ಸರೆ. ಚಾಂಡಲ, ಕಂಡ ಹೆಣ್ಣು ಮಕ್ಕಳಿಗೆ ಕಾಮದ ದೃಷ್ಟಿಯಿಂದ ನೋಡೋ ನೀನು ಮನುಷ್ಯನೋ ಇಲ್ಲ ರಾಕ್ಷಸನೋ? ಏನೋ ಹಿರಿಯನೆಂದು ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನನಗೆ ಸಿಕ್ಕಂತೆ ಮಗಳುವೇನೋ ನಾಯಿ. ಅಲೇ ರಾಧಾ, ನಾಯಿ ನನಗೆ ನಾಯಿ ಎಂದು ಬಗಳುವೆಯಾ?
ನಿನ್ನಂತ ಸಾವಿರಾರು ಕಣ್ಣಿರ ಜೋಡಿ ಆಟ ಆಡಿ ಬೇಕಾದಂತೆ ಪಳಗಿಸಿರುವ ಈ ನಿನ್ನ ಮೊನ್ನೆ ಹುಟ್ಟಿದ ಕೂಸು ನೀನು ಚಿಕ್ಕ ಹಾಗೆ ಒದರಾಡಿ ಹಾಳು ಮಾಡಿಕೊಳ್ಳಬೇಡ ನನ್ನನ್ನು ಬಿಗಿದಪ್ಪಿ ಲೋ ಪಟೇಲ, ಅಂದು ಮಾಡಿದ ಅವಮಾನ ಮರ್ತು ಬಿಟ್ಟಿಯ. ಅಂದು ಒಂಟಿ ಹೆಣ್ಣೆಂದು ತಂಟೆ ಮಾಡಿದೆ, ಇಂದು ಈ ಕೈ ಜೊತೆ ಮತ್ತೊಂದು ಕೈ ಸೇರಿದೆ. ಏನಾದ್ರೂ ನಖರ ಮಾಡಿದ್ರೆ ನಿನ್ನ ಪ್ರಾಣಕ್ಕೆ ಕುತ್ತು. ಅಲೇ ರಾಧ, ನಿತ್ಯ ಸುಮಂಗಲಿಯಂತೆ ಬೊಬ್ಬೆ ಹಾಕಿಕೊಂಡು ಬಡಾಯಿ ಕೊಚ್ಚಿಕೊಳ್ಳಬೇಡ. ನಿನ್ನಂತಹ ಪ್ರಾಣಿಗಳ ಬೇಟೆಯಾಡುವ ಬೇಟೆಗಾರ. ನನ್ನ ಜೀವಕ್ಕೆ ಬೆದರಿಕೆ ಹಾಕುವೆಯಾ? ಸುಮ್ಮನೆ ನಿನಗೆ ಬಂದಿರೋ ತೊಂದರೆಯನ್ನು ಸರಿಪಡಿಸಿಕೋ. ಏ ಪಟೇಲ, ಅದು ನಿನ್ನಿಂದ ಕಲಿಬೇಕಾಗಿಲ್ಲ. ನನ್ನ ಯೋಗಕ್ಷೇಮ ವಿಶ್ಲೇಷಿಸಲು ನನ್ನ ಗಂಡ ಇದ್ದಾನೆ. ಸುಮ್ಮನೆ ಹಾಲಂತ ಸಂಸಾರದಲ್ಲಿ ಹುಳಿ ಹಿಂಡಬೇಡ. ಗಂಡ ಅವನು ನಿನಗೆ ಗಂಡ, ಮತ್ತೊಬ್ಬರಿಗೆ ಮಿಂಡ. ಅವನ ಒಟ್ಟಾರೆ ಅವನೊಬ್ಬ ದಂಡ ಪಿಂಡರಾದ. ಏ ಸತಿ ಎದುರಿಗೆ ಪತಿಯನ್ನು ಹೇಸಿ ಮಾತಾಡುವೇನೋ ಪಾಪಿ. ಮೊದಲು ಈಗಿನ ಹೇಸಿಗೆ ಬಾಯನ್ನು ಮುಚ್ಚ. ನನ್ನ ಬಾಯಿಯನ್ನು ಮುಚ್ಚಿಸಬಹುದು ರಾಧ, ಆದರೆ ಈ ಸಮಾಜದ ಬಾಯಿ ಮುಚ್ಚಿಸಲು ನಿನ್ನಿಂದ ಸಾಧ್ಯವಿಲ್ಲ. ಏ ಏನ್ ಹೇಳ್ತಾ ಇದೀಯ ನೀನು? ನಿಜ ಸತ್ಯವನ್ನೇ ಹೇಳುತ್ತಿದ್ದೇನೆ ರಾಧ. ನಂಬಿದರೆ ನಂಬು, ಬಿಟ್ಟರೆ ಬಿಡು. ನೀನು ಅಂದುಕೊಂಡಂತೆ ಆ ನಿನ್ನ ಗಂಡ ಗೋಪಿ ಒಳ್ಳೆಯವನು ಅಲ್ಲ. ತಾಯಿಯಂತೆ ತುತ್ತಿಟ್ಟ ಬೆಳೆಸಿದ ಅತ್ತಗಿಯ ಮೇಲೆ ಕಣ್ಣ ಹಾಕಿದ ಕಿರಾತಕ. ಏ ಪಟೇಲ, ಸಾಕು ಬಾಯಿ ಮುಚ್ಚೋ ಪಶುವೆ. ಕಾಮಾಲೆ ಕಣ್ಣಿನವನಿಗೆ ಕಾಣೋದಿಲ್ಲ ಹಳದಿಯನ್ನವನಿಗೆ. ಹಾಲಂತ ಸಂಸಾರದಲ್ಲಿ ಹುಳಿ ಹಿಂಡಬೇಡ. ಅವಳು ಅವರ ಹೆತ್ತ ತಾಯಿ. ಮಾವಿನ ಮರದಲ್ಲಿ ಬೇವಿನ ಹಣ್ಣು ಸಿಗುತ್ತೇನೋ? ಅದು ನೀನು ಅಂದುಕೊಂಡಿದೀಯ, ಅವನು ಅಂದುಕೊಳ್ಳಲೇಬೇಕಲ್ಲ ರಾಧ. ಅತ್ತಿಗೆ ಮೈದನದ ಗುಪ್ತವಾಗಿ ಸಂಬಂಧ ಎತ್ತಿಕೊಂಡು ಮಳ್ಳಿ ಹಂಚೆ ಸೋಗ ಹಾಕಿದ್ದಾಳೆ ಆ ಗಂಗಾ. ಅನ್ನು ಬೇದಿದೆ ಎಂದು ನೋಡಲು ಹಿಡಿಯಕ್ಕೆ ಬೇಕಾಗಿಲ್ಲ ರಾಧ. ಒಂದೇ ಒಂದು ಆಗಲಿದ್ದರೂ ಸಾಕು. ಇಲ್ಲ 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 ಇಲ್ಲ, ನಾನು ಮಾತ್ರ ಇದನ್ನ ನಂಬಲ್ಲ. ನೀನು ನಂಬಲಿ ಅಂತ ನಾನು ಹೇಳ್ತಾ ಇಲ್ಲ ರಾಧ. ನಾಳೆ ನೀನು ನಂಬಲೇಬೇಕಾಗಿತ್ತಲ್ಲಂದು ಪಶ್ಚಾತ್ತಾಪ ಪಡಬಾರದೆಂದು ಹೇಳ್ತಾ ಇದ್ದೇನೆ. ನೀನು ನಂಬದಿರ ನಂಬು, ಬಿಟ್ಟರೆ ಬಿಡು. ನೋಡಿ, ಗೋಪಿ ಏನೋ ಹಾಗಿರ್ಬೋದು, ಗಂಗಾನೂ ಹಾಗೇನ. ಅದಕ್ಕೂ ಕಾರಣ ಇದೆ ರಾಧ. ಹೌದು ರಾಧ, ಹೌದು. ಸಣ್ಣ ಗಂಡನಿಂದ ಮಕ್ಕಳಾಗಲಿಲ್ಲೆಂದು ಆ ಗಂಗಾ ನಿನ್ನ ಗೋಪಿಗೆ ಬುಟ್ಟಿಗೆ ಹಾಕಿಕೊಂಡು ಮಳ್ಳಿಯಂತೆ ಸೋಗ ಹಾಕಿದ್ದಾಳೆ. ಅಲ್ಲ, ಅಂತ ನೀಚರು ನನ್ನನ್ನೇಕೆ ಸಸ್ಯನ್ನಾಗಿ ಮಾಡಿಕೊಂಡು ಇಲ್ಲ. ನೀವು ಹೇಳ್ತಾ ಇರೋದು ಸುಳ್ಳು ಕಟ್ಟು ಕಥೆ. ಅದಕ್ಕೂ ಕಾರಣ ವಿನರಾದ. ಹೊರಗಿನವರು ಸೊಸೆಯಾಗಿ ಬಂದರೆ ನಮ್ಮ ಆಟ ಏನು ನಡೆಯಲಾರದೆಂದು ಈ ರೀತಿ ಪ್ಲಾನ್ ಹಾಕಿದ್ದಾರೆ. ಹಾಗಾದ್ರೆ ನಮ್ಮಣ್ಣ ಈ ವಿಷಯ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಇಷ್ಟು ದಿವಸ ನಮ್ಮಣ್ಣ ಏಕೆ ಈ ವಿಷಯವನ್ನು ಮುಚ್ಚಿಡ್ತಿದ್ದ? ಕಾಲಿನ ಆಸೆ ತೋರಿಸಿದರೆ ಯಾವ ಕೋಳಿ ತಾನೇ ಬರುವುದಿಲ್ಲ ರಾಧ. ಇಲ್ಲಿ ನಡೆದಿದ್ದು ಅಷ್ಟೇ. ಈ ಕೊಲೆಯನ್ನು ನೀನೇ ಮಾಡಿದೆ ಎಂದು ಒಪ್ಪಿಕೋ. ನಿನ್ನ ತಂಗಿಯನ್ನು ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳುತ್ತೇವೆ ಎಂದು ಅವನಿಗೆ ಕಾಳಿನ ಆಸೆ ತೋರಿಸಿದ್ದಾರೆ. ಆಯ್ತು, ಇನ್ಮೇಲೆ ಅವ್ರ ಮೇಲೆ ನಾನೊಂದು ಕಣ್ಣಿಡ್ತೀನಿ. ಒಂದು ವೇಳೆ ನಿಜವಾದರೆ ಅವ್ರ
ಇನ್ನೊಮ್ಮೆ ನಿನ್ನ ಸೇಡಿಗಾಗಿ ನಿನ್ನ ಸ್ನೇಹ ಮಾಡ್ತೀನಿ. ಮೆಚ್ಚಿದೆ ರಾಧಾ ನಿನ್ನ ಮಾತನ್ನು. ನೀನು ಬರುವೆ ಅಂದರೆ ಈ ಬಂಗಲೆಯನ್ನೇ ಬಹುಮಾನವಾಗಿ ಕೊಟ್ಟು ನಿನ್ನನ್ನ ಮಾಡಿದ ಸಾಲ ಮನ್ನಾ ಮಾಡುತ್ತೇನೆ. ನಿನ್ನಣ್ಣನಿಗೆ ಜೈಲಿನಿಂದ ಬಿಡುಗಡೆಗೊಳಿಸುತ್ತೇನೆ. ಆಯ್ತು ಯಜಮಾನ್ರಿ, ನೀವು ಮಾಡಿಯಾಗಿಯೂ ನಾನು ಬರ್ತೀನಿ. ನನಗೀಗ ಹೋಗಲು ಅಪ್ಪಣೆ ಕೊಡಿ. ಹೋಗಿ ಬಾರಾದ. ಆ ದೇವರು ನಿನಗೆ ಚೆನ್ನಾಗಿ ಇಟ್ಟಿರಲಿ. ನನ್ನಿಂದಾಗಿ ನೀವು 1 ವರ್ಷ ಗತಿಸಿದವು. ಅಂದ್ರೆ ನನ್ನಿಂದ ನೀವು ದೂರಾಗಿ 1 ವರ್ಷ ಕಳೆದ ಮೇಲೆ ಇವತ್ತು ದಿವಸ ನಿಮ್ಮ ಹುಟ್ಟುಹಬ್ಬ ದಿನ. ಇವತ್ತು ಬೆಳಗ್ಗೆ ನಿಮ್ಮ ಪೂಜೆ ಮಾಡಿ ನಾನು ಬೆಳಗ್ಗೆಯಿಂದ ನಿಮ್ಮ ನೆನಪಿನಲ್ಲಿ ನಾನು ಇದೆಲ್ಲ ಕಾಯ್ತಾ ಇದ್ದೀನಿ. ನೋಡಿ, ನಿಮ್ಮ ಆಶೀರ್ವಾದದಂತೆ ಈಗ ನಿಮ್ಮ ತಮ್ಮನಿಗೆ ನೌಕರಿ ಸಿಕ್ಕಿದೆ. ಇಂಥ ಒಳ್ಳೆ ಸಂದರ್ಭದಲ್ಲಿ ನೀವೇನಾದ್ರೂ ನಮ್ಮ ಜೊತೆಗಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರು ಯಾರಿಗೆ ಗೊತ್ತು. ನಮ್ಮ ಜೊತೆ ನೀವು ಇರಬೇಕಾಗಿತ್ತು.
ಅತ್ತಿಗೆ ಒಬ್ಬರೇ ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ನಿಮ್ಮ ಅಣ್ಣನ ಜೊತೆಗೆ ಮಾತಾಡ್ತಾ ಇದೆಪ್ಪ. ಇವತ್ತಿಗೆ 1 ವರ್ಷ ಇತ್ತು ನಮ್ಮಿಂದ ದೂರಾಗಿ ನಿಮ್ಮಣ್ಣ. ಸರಿ ಅತ್ತಿಗೆ, ನನಗೆ ಆಶೀರ್ವಾದ ಮಾಡು, ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ. ನೋಡಪ್ಪ, ಇವತ್ತು ನಿಮ್ಮ ಅಣ್ಣನ ಹುಟ್ಟುಹಬ್ಬ ಇದೆ. ಅದಕ್ಕಂತಲೇ ಬೆಳಗ್ಗೆ ನಾನು ಪೂಜೆ ಮಾಡಿ ಅವರಿಗೆ ಪ್ರಸಾದವನ್ನು ಕೊಟ್ಟಿದ್ದೇನೆ. ನಿನಗೆ ನೈವೇದ್ಯ ಕೊಡ್ತೀನಿ, ಅದನ್ನು ತಿಳ್ಕೊಂಡು ಹೋಗಪ್ಪ. ಇನ್ನು ನನ್ನ ಅಣ್ಣನ ಹುಟ್ಟು ಹಬ್ಬ, ಅಣ್ಣನಿಲ್ಲದೆ ಆಚರಿಸುವ ಹುಟ್ಟು ಹಬ್ಬ ಯಾವ ಸಂತೋಷದಿಂದ ಆಚರಿಸಲಿ ಅತ್ತಿಗೆ? ಹೋದ ವರ್ಷ ಇದೇ ದಿನ ಹಬ್ಬದಂತ ಹಾಡು ಕುಣಿದು ನಲಿದಾಡಿ ಇನ್ನೊಂದು ಸ್ವರ್ಗದಂತಿರುವ ನನ್ನ ಅಣ್ಣ ಹೋಗ್ಲಿ ಬಿಡಪ್ಪ, ಆದಿದ್ದೆಲ್ಲ ಒಂದು ಕನಸು ಅಂತ ಎಲ್ಲವೂ ಮರ್ತು ಬಿಡೋಣ. ಇವತ್ತು ಪೂಜೆ ಮಾಡಿದ್ದೇನೆ, ನೈವೇದ್ಯವೂ ಮಾಡಿಟ್ಟಿದ್ದೇನೆ, ಅದನ್ನು ತೆಗೆದುಕೊಂಡು ಹೋಗಪ್ಪ. ಆಯ್ತು ಅತ್ತಿಗೆ. ಅಷ್ಟೇ ಅಲ್ಲ, ನೋಡು, ನಿನಗೆ ನೌಕರಿ ಸಿಕ್ಕಿದೆಯಲ್ಲ, ಅದಕ್ಕಾಗಿ ದೇವ್ರ ಹತ್ರ ಹೋಗಿ ಮೊದಲು ಪೂಜೆ ಮಾಡ್ತೀನಿ ಬಾ. ಆಯ್ತು ಅತ್ತಿಗೆ. ನೀನು ಹೋಗ್ತಾ ಇದ್ದೀನಿ, ಹೋಗೋದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ ಕೇಳಪ್ಪ. ನೀನು ಯಾವಾಗಲೂ ಸಂತೋಷದಿಂದ ನಗು ನಗ್ತಾ ಇರಬೇಕು, ಇದು ನಿಮ್ಮ ಅಣ್ಣನ ಆಸೆ ಇದೆ. ಹೋಗುವಾಗ ಈ ನಿನ್ನ ಅತ್ತಿಗೆ ಕೈಯಿಂದ ಊಟ ಮಾಡ್ಕೊಂಡು ಹೋಗಪ್ಪ. ಆಯ್ತು ಅತ್ತಿಗೆ. ತಿನಿಸು ತಿನಿಸು ಗಂಗಾದೇವಿ, ತಿನಿಸು, ನಿನ್ನ ಮನಸ್ಸಿಗೆ ನೆಮ್ಮದಿ ಆಗೋಷ್ಟು ತಿನಿಸು. ಬಹಳ ಸುಂದರವಾಗಿದೆ ನಿಮ್ಮಿಬ್ಬರ ಪ್ರೇಮ ದೃಶ್ಯ. ರಾಧಾ, ಏನ್ ಹೇಳ್ತಾ ಇದೀಯಾ? ಇದ್ದ ವಿಷಯನೇ ಹೇಳ್ತಾ ಇದ್ದೀನಿ. ಎಷ್ಟು ದಿನದಿಂದ ನಡ್ತಾ ಇದೆ ನೀವಿಬ್ಬರ ಕಣ್ಣ ಮುಚ್ಚಾಲೆ ಆಟ. ರಾಧಾ, ಏನಮ್ಮ ಏನೇನು ಮಾತಾಡ್ತಿದೀಯಲ್ಲ? ನಿನ್ನ ಮಾತು ವಿಚಿತ್ರವಾಗಿದೆ. ಇದು ವಿಚಿತ್ರ ಅಲ್ಲ ಗಂಗಾದೇವಿ, ನನ್ನ ಬಾಯಿನಲ್ಲಿ ನಡೆದ ಸತ್ಯ ಘಟನೆ. ನಾನು ಏನಾಗಬಾರ್ದು ಅಂತ ಅಂದುಕೊಂಡಿದ್ದೋ ಅದೆಲ್ಲ ಆಗಿ ಹೋಯ್ತು. ಮೇಲ್ನೋಟಕ್ಕೆ ಸಂಪಳಂತೆ ಕಂಡು ಒಳಗಡೆ ನನ್ನ ಬಾಳಿಗೆ ಚೂರು ಚುಚ್ಚಿಬಿಟ್ಟಿಯಲ್ಲ. ಗಂಡ ಸತ್ತು ಇನ್ನು 1 ವರ್ಷ ಆಗಿಲ್ಲ, ಗಂಡನನ್ನೇ ಬೊಟ್ಟಿಗೆ ಹಾಕಿಕೊಂಡಿದೆಯಲ್ಲೇ. ನಾಚಿಕಾಗಬೇಕು ನಿನ್ನ ಜನ್ಮಕ್ಕೆ. ಇರುಳೆಲ್ಲ ಆದ್ರ ಹಗಲೆಲ್ಲ ಹೊರಪೂಜೆ. ಅಯ್ಯೋ ಅಯ್ಯೋ ಶಿವ, ಕೇಳಲಾರೆ ಈ ಮಾತನ್ನು. ಅಯ್ಯೋ ದೇವರೇ, ಈ ಶಬ್ದ ನನ್ನ ಕಿವಿಗೆ ಮುಟ್ಟೋದಕ್ಕಿಂತ ಮುಂಚೆ ನನಗೆ ಸಾವಾದ್ರೆ ಹೇಗೆ ನನ್ನ ಪ್ರಾಣ ತೆಗೆದುಕೊಳ್ಬೇಕಾಗಿತ್ತು. ನಿನಗೆ ಬಾಳ ಕೊಟ್ಟವಳು ನನ್ನ ಅತ್ತಿಗೆ ಅಂದ ಮೇಲೆ ಅವಳು ಹೇಗೆ ಹಾಳು ಮಾಡ್ತಾಳೆ? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಬೇಕು, ಹುಚ್ಚರ ಹಾಗೆ ಮಾತಾಡಬಾರದು. ಸಾಕು ನಿಲ್ಲಿಸ್ರಿ ನಿಮ್ಮ ಪುರಾಣ. ಅಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಂಗಿಲ್ಲ, ಅಂಗೈ ಹೊಂದಿಗೆ ಕನ್ನಡಿ ಬೇಕ. ಎಷ್ಟು ಕಣ್ಣು ಮುಚ್ಕೊಂಡು ಹಾಳು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ತಿಳಿದಿರ. ಅಲ್ಲ, ನೀವಿಬ್ರು ಮೊದಲು ತಾಯಿ ಮಗ ಅಂತ ನಾನು ತಿಳಿದಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನಿಮ್ಮಿಬ್ಬರ ಬಾಟ. ನಿನ್ನ ತಲೆ ಕಟ್ಟಿಲ್ಲ ತಾನೆ? ಯಾರ ಬಗ್ಗೆ ಮಾತಾಡ್ತಿದೀಯಾ? ಎಚ್ಚರವಿರಲಿ. ಎಚ್ಚರ ತಪ್ಪಿ ಹುಚ್ಚರಾಗಿ ಮಾತಾಡಿದ್ರೆ ನಾಲ್ಗೆ ಸೀಳಿ ಬಿಡ್ತೀನಿ. ದೇವರಂತ ನನ್ನ ಅತ್ತಿಗೆಗೆ ಕೆಟ್ಟ ಅಪರಾಧ ವರ್ಷಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು? ಕಾಮಲ್ಲಿಗೆ ಕಾಣೋರೆಲ್ಲ ಬರೀ ಹಳದಿನಿ.
ಹೊರತು ಅವ್ರ ಮನದಲ್ಲಿರೋ ಪವಿತ್ರ ಭಾವನೆ ಅಲ್ಲ. ಸಾಕು ನಿಲ್ಲಿಸ್ರಿ ನಿಮ್ಮ ಮಾತಲ್ಲ. ಅಲ್ಲ ನೀವಿಬ್ರು ಅತ್ತಿಗೆ ವೈದ್ಯನಂತ ನಾಟಕ ಆಡಿ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ರಿ. ಹೌದ್ರಿ, ನನಗೆ ಹುಚ್ಚು ಹಿಡಿದಿದೆ. ಹೌದು, ನಾನೊಬ್ಳು ಹುಚ್ಚಿ. ಈ ಹುಚ್ಚಿಗೆ ಈ ಮನೆಯಲ್ಲಿ ಏನಿದೆ ಕೆಲಸ? ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅಲ್ಲ, ಗಂಡ ಗಾಳಿ ಪಾಲು, ಹೆಂಡತಿ ಬೀದಿ ಪಾಲು. ನಾನೊಬ್ಳು ಮನೆ ಬಿಟ್ಟು ಹೋದ್ರೆ ನಿಮ್ದೆಲ್ಲ ಸರಳವಾಗುತ್ತೆ. ಹೌದು, ಆತು ನೀವು ಬೆಂಗಳೂರಿಗೆ ಹೋಗುವಾಗ ಇದನ್ನು ಬಿಟ್ಟು ಹೇಗಿರ್ಬೇಕನ್ನೋ ಮಾತು ನನಗೆ ಈಗ ಅರ್ಥ ಆಯ್ತು. ರಾಮ, ಬಾಯಿ ಮುಚ್ಚು ಮಗನೇ. ಹೋಗಲೇ ಹುಚ್ಚ, ಯಾರು ಬೇಡ ಅಂತಾರೆ? ನಿಮ್ಮಂತವ್ರು ಇದ್ರು ಅಷ್ಟೇ, ಸತ್ತು ಅಷ್ಟೇ. ಉಂಡ ಮನೆಗೆ ಜಂತಿ ಹರಿಸೋರು ಪಾಪಿಗಳು ನೀವು. ಬೇಡ ಗೋಪಿ, ದಯವಿಟ್ಟು ಅಂತ ಕೆಲಸ ಮಾಡಬೇಡಪ್ಪ. ಪಾಪ ಅವಳು ಏನು ತಿಳುವಳಿಕೆ ಇಲ್ಲದವಳು, ಇನ್ನು ಸಣ್ಣವಳು, ಏನೋ ಮಾತಾಡ್ತಾ ಇದ್ದಾಳೆ. ಇನ್ನೊಂದು ಮಾತಪ್ಪ, ನಿಮ್ಮಣ್ಣ ಯಾವಾಗ್ಲೂ ಒಂದು ಕನಸು ಕಾಣ್ತಾ ಇದ್ರು, ಈ ಮನೆ ಯಾವಾಗ್ಲೂ ಇದೇ ರೀತಿ ನಗ್ತಾ ಇರ್ಬೇಕು ಅಂತ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಅವಳೇನಾದ್ರೂ ಮನೆಯಿಂದ ಹೊರಟೋದ್ರೆ ನೋಡಿದ ಜನ ಏನೇನು ಮಾತಾಡ್ತಿದ್ದಾರ ಗೊತ್ತಿಲ್ಲ. ಅಂತ ಕೆಲಸ ನೀನ್ ಮಾಡ್ಬೇಡಪ್ಪ. ಅವಳ ಜೊತೆ ನೀನು ಚೆನ್ನಾಗಿರ್ಬೇಕು. ನಂದೇನಪ್ಪ, ನಿಮ್ಮಣ್ಣ ಯಾವಾಗ ಹೋದ್ನೋ ಆವತ್ತೇ ಅವನ ಜೊತೆಗೆ ನಾನು ಕೂಡ ಹೋಗ್ಬೇಕು. ಆ ದೇವರು ಮತ್ತೆ ನನಗೆ ಬದುಕಿದ್ದಾನೆ. ಅಷ್ಟೇ ಅಲ್ಲ, ಅವ್ರದೊಂದು ಆಸೆ ಇತ್ತಪ್ಪ, ನಿನಗೆ ಒಂದು ಒಳ್ಳೆ ನೌಕರಿ ಸಿಗ್ಬೇಕು, ನಿನಗೊಂದು ಒಳ್ಳೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಸ್ಬೇಕು. ಆಯ್ತಲ್ಲ, ಅವ್ ಎರಡ ಕೆಲಸ ಮಾಡಿ ಮುಗಿಸಿದೀನಿ ನಾನು. ನೀವಿಬ್ರು ಈ ಮನೆಯಲ್ಲಿ ಚೆನ್ನಾಗಿರಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ಅತ್ತಿಗೆ. ಅಣ್ಣನನ್ನು ಕಳೆದುಕೊಂಡು ನಾನು ಅನಾಥನಾಗಿದ್ದೇನೆ. ಇನ್ನು ನೀವು ಬಿಟ್ಟು ಹೋದ್ರೆ ನಾನು ಸತ್ತು ಹೋಗಿಬಿಡ್ತೀನಿ ಅತ್ತಿಗೆ, ಸತ್ತು ಗೋಪಿ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಪ್ಪ. ಹಾಗೆಲ್ಲ ಮಾತಾಡಬೇಡ, ದುಃಖಿಸಬೇಡ. ಹಿಂದೊಂದು ನಿನಗೊಂದು ಮಾತು ಹೇಳಿದೆ ನಾನು. ಈ ಮನೆಯಲ್ಲಿ ನಾವಿಬ್ಬರು ಕೂಡಿದ್ರೆ ಈ ಸಮಾಜ ಕೆಟ್ಟದ್ದು ನುಡಿಗಳು ನುಡಿತಾರೆ ಅಂತ. ಈಗಲಾದ್ರೂ ಗೊತ್ತಾಯ್ತೇನು? ಈ ಸಮಾಜ ಅಲ್ಲಪ್ಪ, ಮನೆಯವರೇ ಮಾತಾಡ್ತಾ ಇದ್ದಾರೆ. ಏಯ್, ಸಾಕು ನಿಲ್ಲಿಸು ನಿನ್ನ ಕಣ್ಣೀರು. ಅಲ್ಲ, ನಿನ್ನ ಕಣ್ಣೀರು ಒರೆಸೋಕೆ ಇಲ್ಲಿ ಯಾರು ಬರೋದಿಲ್ಲ. ನೋಡು, ಇಂದಿನಿಂದ ಈ ಮನೆಯಲ್ಲಿ ನಾನಿರ್ಬೇಕು ಅಂತ, ನೀನಿರ್ಬೇಕು ಅಂತ. ಹಾ, ಒಟ್ಟು ಬಟ್ಟಲೆ ದಾಟು ನನ್ನ ಮನೆಯಿಂದ. ಆಯ್ತು ಆಯ್ತು, ಅಕ್ಕರೆ ಇಲ್ಲದ ಮನೆಯಲ್ಲಿ ಸಕ್ಕರೆ ಕೊಟ್ಟರು ಇರಬಾರ್ದು ಅಂತ ಹೇಳ್ತಾರೆ. ನಾನು ಹೋಗ್ತೀನಮ್ಮ. ಹೋಗ್ಬೇಡ ಅತ್ತಿಗೆ, ಹೋಗ್ಬೇಡ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ ಅತ್ತಿಗೆ. ಗೋಪಿ, ನಾನು ಬರ್ತೀನಪ್ಪ. ಹಾ, ಅಯ್ಯೋ ಕಟ್ಟುಕಿ. ಗೋಪಿ, ನಂದೊಂದು ಈ ಮನೆಯಿಂದ ಒಂದು ಕಾಣಿಕೆ ಬೇಕಾಗಿದೆ, ಕೊಡ್ತೀನಪ್ಪ? ಅದು ಏನ್ ಬೇಕು ಕೇಳ ಅತ್ತಿಗೆ, ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ ಅತ್ತಿಗೆ. ಏನಿಲ್ಲಪ್ಪ, ಹೋಗುವಾಗ ನನ್ನವರ ಒಂದು ಫೋಟೋ ಇದೆ, ಅದನ್ನು ನನ್ನ ಕೈಲಿ ಕೊಟ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಅತ್ತಿಗೆ ಅತ್ತಿಗೆ, ಅದು ತಮ್ಮ ಅಣ್ಣನ ಬಿಟ್ಟು ನನ್ಗೆ ಅದು ಒಂದೇ ಆಸ್ತಿ. ಅದನ್ನು ಬಾಯಿ ಬಿಟ್ಟು ಕೇಳ್ತಾ ಇದೀಯಾ? ಅಲ್ಲ, ಇಂಥ ಸುಂದರವಾದ ಮನೆಯಲ್ಲಿ ಆ ಫೋಟೋ ತೆಗೆದುಕೊಂಡು ನಾನೇನು ಮಾಡ್ಲಿ? ಅಲ್ಲ, ಈಗಲೇ ತರ್ತೀನಿ, ಅದನ್ನು ತೆಗೆದುಕೊಂಡು ದಾಟು ಈ ನನ್ನ ಮನೆಯಿಂದ ಆಚೆ. ಹೋಗ್ಬೇಡಿ ಅತ್ತಿಗೆ.
ಅಳ್ತೀನಪ್ಪ, ನಾನು ಎಲ್ಲಿ ಹೋಗುದಿಲ್ಲ. ನಾನು ಮತ್ತೆ ಬರ್ತೀನಿ. ನಮ್ಮ ಮೇಲಿನ ಕಳಂಕ ಯಾವಾಗ ದೂರ ಆಗುತ್ತದೆಯೋ ಮತ್ತೆ ಇಲ್ಲ ಮನೆಗೆ ಬರ್ತೀನಿ. ನೀವು ಒಟ್ಟಿನಲ್ಲಿ ನಗನಗ್ತಾ ಚೆನ್ನಾಗಿರ್ಬೇಕು. ಹೋಗ್ಬೇಡ ಅತ್ತಿಗೆ, ಹೋಗ್ಬೇಡ, ದಯವಿಟ್ಟು ನಿನ್ ಕಾಲ್ ಬರ್ತೀನಿ, ಹೋಗ್ಬೇಡ ಅತ್ತಿಗೆ. ತೆಗೆದುಕೊಳ್ಳೆ. ಬರ್ರಿ ಯಪ್ಪ, ಜಲ್ದಿ ಬರ್ರಿ, ಹೋಗ್ಬಂದ್ರಿ. ಬಂದ್ರಿ ಮಾವ. ಹಂಗ ಬಾ ದಾರಿಗೆ. ಏನ್ರಿ ಈಗ ಮಾಸ್ತರ? ಮಂದಿ ಕರ್ಕೊಂಡು ಹಲಗಿ ತಗೊಂಡು ಸರಾಯ್ ತರಾಕ್ ಹೋಗ್ಯಾನ್ರಿ. ಜಲ್ದಿ ಬರ್ತಾನೋ ಏನ್ ಅಲ್ಲೇ ಕುಡಿದು ಬೀಳ್ತಾನೋ? ಮಾವು ಇಲೆಕ್ಷನ್ಗೆ ನಿಂತಾನ, ಪ್ರಚಾರ ಮಾಡ್ಬೇಕನ್ನೋದು ಖಬರ್ ಅದೇ ನೋಡ್ರಿ ಅವನಿಗೆ. ನೀವೇ ಚಿಂತೆ ಮಾಡ್ತೀರಿ, ನಾ ಇಲ್ಲನ್ರಿ ಬೇಕಾದಂತ ಪ್ರಚಾರ ಮಾಡ್ತೀನಿ ನೋಡ್ರಿ. ನೀವೇನ್ ಎದುರು ಬ್ಯಾಡ ನೋಡ್ರಿ. ಸಾಕು ಬಾಯಿ ಮುಚ್ಚು ಮಗನ. ಬ್ಯಾಡಂದ್ರೆ ಎರಡು ಎಮ್ಮಿ ಮಾರಿಸಿ ಇಲೆಕ್ಷನ್ಗೆ ನಿಂದರ್ಸಿದಿ, ಹೆದರಿಕೆ ಬರೋದಿಲ್ಲೇನೋ? ಒಂದ್ ಪದಕ್ ಬೇಕಾದ್ರ ಒಂದ್ ಕಳ್ಕೋಬೇಕ್ರಿ ಗುಮಾಸ್ತರ. ನಾಳೆ ಆರ್ಸಿ ಬಂದ್ರ 60 ಎಮ್ಮಿ ತಂದು ಒಂದ್ ಡೇರಿ ಓಪನ್ ಮಾಡ್ತೀನ್ರಿ. ಹಂಗ ಬಾರಿಸಿದ್ರೆ ಎಲ್ಲಾರು ಸರಿ ಕುಡೀರಿ. ಮಾವ, ಲೇ ಮಾವ, ಹೋಗ್ತಲೇ ಜೀವ. ಬೆಳಗಾದ್ರೆ ವೋಟಿಂಗ್ ಐತಿ. ಈ ನನ್ನ ಮಗ ಕುಡಿಯಾಕ ಹತ್ತನಲ್ಲೋ ಯಪ್ಪ, ಬಾರಿಸ್ರಲೇ. ಏನು ಅಲ್ದಿನೋ ಯಪ್ಪ, ಕಂಡ ಬಟ್ಟಿ ದುಡ್ಡು ಖರ್ಚು ಮಾಡಿದ್ದೇನೆ. ರೊಕ್ಕ ಏನು ಗಿಡದಾಗಿಂದ ಬರ್ತಾವೇನೋ? ಬ್ಯಾಂಕಿನಂದು ಬರ್ತಾವ, ಬ್ಯಾಂಕಿನಂದು. ಇದಕ್ಕೇನು ಕಡಿಮೆ ಇಲ್ಲ ಬಿಡು. ಕಾಗಿ ಕೈಯ ಕಚೇರಿ ಕೊಟ್ಟಂಗ ಆತು ನನ್ನ ಮಾತು. ನಡ್ರಲೇ ಮಬ್ಬ ನನ್ನ ಮಕ್ಕಳ, ಎಂಡ ಕುಡ್ದು ಕೋತಿಯಂಗ ಆಡ್ಬೇಡ್ರಲೇ. ಅವಸರ ಮಾಡದಾರಿ ಗುಮಾಸ್ತರ. ನಿಮ್ಮ ಆರ್ಸಿ ತರೋದು ನಮ್ಮ ಜವಾಬ್ದಾರಿ. ಪಾಪಿ ಚುನಾವಣೆಗೆ ನಿಂತರೂ ಸಿಗೋದು 3 ಓಟ. ಆರ್ಸ್ ತರ್ತಿರೋ ಏನು ತಲೆ ಬೋಳಿಸಿ ಹಚ್ಬಿಡ್ತಿರೋ ಅದು ದೇವರಿಗೆ ಗೊತ್ತು. ಅಂದ್ರ ಪಕ್ಷದ ಚಿಹ್ನೆ ಎಲ್ಲಿಟ್ಟಿರಲಿ? ಇಲ್ಲೇ ಚಣದಾಗ ಇಟ್ಟಿನ್ರಿ, ಸ್ವಲ್ಪ ತಡೀರಿ ತೆಗಿತೀನಿ. ನಾಳೆ ತೆಗ್ದರ ಆತು ಬಿಡು. ನಿನ್ನ ಚೆನ್ನಾಗಿದ್ರ ಮಂದಿಗೆ ಹೆಂಗ್ ತಿಳಿಬೇಕು? ಮಂದಿಗೆ ತಿಳಿಸಿ ತೋರ್ಸು. ಗೋರ್ಗಾಂವ್ ಗ್ರಾಮದ ಮತದಾರ ಬಂಧುಗಳೇ, ತಮ್ಮಲ್ಲಿ ವಿನಂತಿ ಹೇಳಬೇಕಂದ್ರೆ ಪರಮ ಪೂಜ್ಯ ಪರದೇಶಿ ಸ್ವಾಮಿಗಳು ಗ್ರಾಮ ಪಂಚಾಯತಿ ಇಲೆಕ್ಷನ್ಗೆ ನಿಂತರು. ಅವರ ಗುರುತು ನಾಯಿರುತ್ತಿದೆ. ಅದಕ್ಕೆಲ್ಲರೂ ಮನಸ್ಸು ಮಾಡಿ ಓಟ್ ಹಾಕಿ ನೋಟಿ ಪಡೆದು ಆರ್ಸಿ ತರ್ಬೇಕಂತ ಹೇಳ್ಕೊಳ್ತೀನ್ರಿ.
ಎಲೆಕ್ಷನ್ದಾಗ ನೋಟ್ ಇಲ್ಲದ ಯಾವ ನನ್ನ ಮಗ ಓಟ್ ಹಾಕ್ತಾನ್ರಿ? ಬಾಯಿ ಮಾತಿಗೆ ಯಾರು ಬಗ್ಗಂಗಿಲ್ಲ ನೋಡ್ರಿ. ಏನು ಇದ್ದುದು ಹೆಣ್ಣು, ಹೆಣ್ಣು ಕಂಡು ತಿಳಿತೇನು? ಬೆಲ್ಲಿದ್ರ ನಣ ಬರ್ತಾವ, ಕಾಳು ಚೆಲ್ಲಿದ್ರೆ ಕೋಳಿ ಬರ್ತಾವ ನೋಡ್ರಿ. ಏ ಲುಚ್ಚ ನನ್ನ ಮಗನ 10 ನೋಟಲೆ ಮಬ್ಬ ನನ್ನ ಮಗನ 10-20 ಏನು ಬರ್ತದಲ್ಲಿ? ಪಾಕಿಟ್ ಬಂದಾಗಿ ಬಾಟ್ಲಿ ಬಂದಾವ್. ಅದರ ಬೆಳೆ ಎಷ್ಟಂತ ಮಾಡ್ತಿ? 32 ರೂಪಾಯಿ ಏನಿದ್ದು ಹಸಿದು ನೋಟು ತಿಳಿತೇನು? ಅಂದ್ರ 500 ನೋಟು ಸತ್ತನೋ ಯಪ್ಪ ಕಾಶಿ, ನಾನೇನು ಮಾಡ್ಬೇಕಂತ ಮಾಡಿಲ್ಲಲೇ. ಅಧ್ಯಕ್ಷನು ಮಾಡ್ಬೇಕಂತ ಮಾಡೀನ್ರಿ. ಅಲ್ಲೋ ಮಾವ, ಅಕ್ಕಿ ಖರ್ಚಾಗಬಾರ್ದು, ಅಕ್ಕನ ಮಕ್ಕಳು ಹಸಿಬಾರ್ದು ಅಂದ್ರೆ ಹೆಂಗ? ಒಂದು ಕಳ್ಕೋಬೇಕ್ರಿ, ಮಕ್ಕಳು ಸಿಗ್ತೈತಿ. ಏ ಕಿಟ್ಟಿ ಹೇಳಲೇ ಮಂದಿ ತಿಳಿಸಿ. ಹಾ ನೋಡ್ರಿ, ನಾಯಿ ನಿಯತ್ತಿನ ಪ್ರಾಣಿ. ಅದಕ್ಕೆ ನೀವೆಲ್ಲ ಓಟ್ ಹಾಕಿ ನಮ್ಮ ಅವನ ಆರಿಸ್ತಾರಿ. ಅವ ಅಧ್ಯಕ್ಷ ಆದ್ರೆ ನಿಮ್ಮ ಬಡ್ಡಿ ಸಾಲ ಮಾನ್ಯ ಮಾಡ್ತಾನ, ಮನೆಗೆಲ್ಲ ಕಂಬ ಹೊಂದಿಸ್ತಾನ, ಹೊಲಕ್ಕೆಲ್ಲ ಪಾಟಿಕೆಲ್ಲ ಹೊಂದಿಸ್ತಾನ, ಸರಾಯ ಕುಡಿಯಾಕ ಸಾಲ ಕೊಡ್ತಾನ್ರಿ. ಮರಿಬ್ಯಾಡ್ರಿ ನಿಮ್ಮ ಓಟು. ಎಲ್ಲಾರ ಹೊಲಗ ಪಾಟಿಕಲ್ಲ ಒದ್ದಸಿ ಪಟ್ಟಿಗೆ ಮಣ ತಿನ್ನಿಸ್ತೇನಲ್ಲೇ. ಹೊಲಕ್ಕೆಲ್ಲಲೇ ಮನೆಗೆ. ಹಾ ಹಂಗ ಹೇಳಲ್ಲಪ್ಪ, ತಿಳಿಸಿ. ನಾಯಿಗೆ ನಾಯಿಗೆ ಜವಾಗ್ಲಿ ಜವಾಗ್ಲಿ ನಾಯಿಗೆ ನಾಯಿಗೆ ಜವಾಗ್ಲಿ ಜವಾಗ್ಲಿ ಈ ನಾಯಿಗೆ ನಾಯಿಗೆ. ಹಂಗ ಒದರ್ರಲ್ಲಿ ಎಲ್ಲಾರು ಸರಿ ಕೊಡ್ರಿ. ನಮ್ಮ ಸಾವುಕಾರನ ಫ್ಯಾಕ್ಟ್ರಿ ಐತಿ, ಒಂದು ಕಂಡೀಷನ್ ನೋಡ್ರಿ, ಜಾಸ್ತಿ ಕುಡಿಬೇಡ್ರಿ. ಕುಡಿದು ಎಲ್ಲರೂ ನಿಲ್ಸಾದಾಗ ಒತ್ತಿ ಒದ್ದಾರು. ಹಾ ನನ್ನ ಮಗಳು ಬಂದ್ರಲ್ಲೋ ಯಪ್ಪ. ಹುಡುಗಿ ನಿನ್ನ ಪರಕರದಾಗ ಏನು ಚಂದ ದೇವರು, ಹುಡುಗಿ ನಿನ್ನ ಪರಕರದಾಗ ಏನು ಚಂದ ದೇವರು. ಊರು ಹೊತ್ತು ಪೂಜೆ ಮಾಡುವೆ, ನಾನಾಗುವೆ. ಗಣಮಗು ಗಣಮಗು ಗಿಡ್ಡಿ. ನಾಲ್ಕೂವರೆ ಆಗೈತದ ತಿಂಡಿ ಹೆಚ್ಚಾಗೈತೇನ? ಇಷ್ಟೊತ್ತಿಲ್ಲ ಈಗ ಮಾತಾಡಕತ್ತಿ. ಬಾಟ್ಲಿ ಬಂದದ ಕೈಯಾಗ. ಹಾಲು ಕುಡ್ದ ಮಕ್ಕಳೇ ಬದಕಲ್ಲ, ನೀನು ಎಣ್ಣೆ ಹುಣ್ಣೋ ಉಳಿತವ. ಇನ್ನು ಬಾಳೋಣ ಉಳಿತನ. ಕುಡಿದು ಬೈಯೋದಕ್ಕೆ ನಾವೇ ಬಿಟ್ಟಿವೆ, ತೆಗೆದು ಬಿಟ್ಟ ಅಂದ್ರೆ ನೀನೇ ಬಡ್ಡಿ. ಕುಡಿದು ಕಾಯುವ ಮಕ್ಕಳಿಗೆ ಮನೆ ಹೆಚ್ಚು ಮಕ್ಕಳು ಯಾತಕ್ಕೆ? ಹಾಲು ಕುಡಿದ ಮಕ್ಕಳೇ ಬದಕಲ್ಲ, ಇನ್ನು ಉಳಿತವ. ಏ ಕಾಶಿ ಕಿಟ್ಟಿ, ನಮ್ಮಪ್ಪ ಎಲ್ಲಿಗಾರ ನಮ್ಮಪ್ಪ ನೋಡ್ರಿ ಅಣ್ಣ ಎಲ್ಲಿ ಹೋಗ್ಯಾನ ಅಂತೇಳಿ. ಯಾಕೆ ನಿಮ್ಮ ಅಪ್ಪನ ಕಡೆ ಏನ್ ಇಟ್ಟಿದಿ? ಏನಿಲ್ಲೋ, ಮನ್ಯಾಗಿದ್ದು 2 ಎಮ್ಮಿ ಮಾರ್ಕೊಂಡು ರೊಕ್ಕ ತಗೊಂಡು ಇವ್ ನಾನು 2 ದಿನ ಆತು ಮನೆ ಬಿಟ್ಟು ಹೋಗ್ಯಾನ. ಎಲ್ಲಿ ಹೋಗ್ಯಾನ ಏನು ನನಗೊಂದ್ಸವನು ಹೆದರಿಕೆ ಬರಾಗತೈತಿ. ಅವ ಎಲ್ಲಿ ಹೋಗಿರ್ತಾನ? ಸರಾಯಿದು ಅಂಗಡ್ಯಾಗ ಕುಡಿದು ಬಿದ್ದಾನ ನೋಡು. ನೀನು ಮನೆಗೆ ನಡಿ, ನಾನು ಹೊತ್ಕೊಂಡು ಬರ್ತೀನಿ. ಅದವಿ ಇವ ಯಾವ ಇವ ನಿಮ್ಮ ಅಪ್ಪ. ಹೆಂಗಸರ ಗತೆ ಮುಖ ಮುಚ್ಕೊಂಡಿಂತಲ್ಲ, ಅದೇನು ಗಂಡ ಸತ್ತ ಮುಂಡಾರಂಗ. ಅಯ್ಯೋ, ಇವ್ರು ನಮ್ಮ ಊರಿಗೆ ತೊಗಗಂಬಿ ಹಚ್ಚಾಕೊಂಡಾರಲ್ಲೇ ಲಚ್ಚಿ. ಈ ಪಿಕ್ಚರ್ ಎಲ್ಲೋ ನೋಡ್ದಂಗೈತಲ್ಲ. ಹೌದೇನು?
ಹಂಗಾರ ಅವ್ ಮಾರಿ ತೋರ್ಸಂತ ಹೇಳು. ಅವ್ರ ಮಾರಿ ನೀವು ತೋರ್ಸಿ ಅಂದ್ರೆ ಇಲ್ಲ ನಿಂತು ಲವ 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 ಹೊಯ್ಕೋತೀನಿ ನೋಡ. ತೋರ್ಸು ತೋರ್ಸು ತೋರ್ಸಂತಡಿ. ಅವರಿಗೆ ಹೆಣ್ಣು ಮಕ್ಕಳು ಕಂಡ್ರ ಆಗಿ ಬರಂಗಿಲ್ರಿ, ಬಾ ನಾಸ್ತವ್ರು. ನೀನು ಮನೆಗೆ ನಡಿ, ನಾವು ಬರ್ತೀವಿ. ನಾ ಹೋಗಂಗಿಲ್ಲ, ಅವನ ಮುಖ ನೋಡತ್ತನ ನಾ ಹೋಗಂಗಿಲ್ಲ. ಯಾರ ಕೇಳಿ ಇಲ್ಲ ಹೊಯ್ಕೋತೀನಿ ನೋಡ್ ಲವ ಲವ. ಏ ಹೊಯ್ಕೊಳಕ್ಕಿಂತ ಹೋಳಿ ಹುಣ್ಣಿ ಎಲ್ಲಿ ಅದಕ್ಕೆ ಹೊಯ್ಕೊಳಂಗಿಲ್ಲನ. ಇವ್ರಿಬ್ರು ಕಲ್ತು ನನ್ನ ಮಾನ ಭಂಗ ಮಾಡ್ರಿ ಅಂತ ಹೊಯ್ಕೋತೀನಿ. ಏನ್ ನಾಚಿಗೇಡಿವ. ಏ ಸಾಕು, ಬಾಯಿ ಮುಚ್ಚು ಕಬರಿಗೇಡಿ. ನನ್ನ ಪಾತೆಯೇ ಅಪಾತಿಗೆ ಕೇತ್ನ ಅಪಾತಿಯ ಅಪಾತಿಗೆ ಕೇಕು ಅಪಾತಿ ತೋ ಅಪಾತಿ ಕೂತ್ 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 ಅಪಾಚಯೇ. ಸಾಕು, ಬಾಯಿ ಮುಚ್ಚು ನಿಮ್ಮ ಅವನ. ಏನ್ ಈ ಕಡೆ ಯಾಕೆ ಎಮ್ಮೆ ಹಂಗ ಒದಲಾಕತ್ತಿದಿ? ಮತ್ತಾಕ್ ಬಂದಿದೀನಿ ಅವನ ನನ್ನ ಜೀವ ತಿಲ್ಲಕ. ನೋಡ, ನೀವು 3 ಮಂದಿ ಕಲ್ತು ಏನಾರ ಕಿತಾಪತಿ ಮಾಡ್ರಿ ಅನ್ನೋದು ಗೊತ್ತೈತಿ. ಮೊದಲು ಎಮ್ಮಿ ಯಾಕೆ ಮಾರ್ಸಿತಿ ಜಲ್ದಿ ಹೇಳು. ಅಯ್ಯೋ ಹುಚ್ಚಿ, ನಿಂಗ್ ಗೊತ್ತಿಲ್ಲೇನು? ಎಮ್ಮಿ ಮಾರಿ ನಿಮ್ಮಪ್ಪ ಇಲೆಕ್ಷನ್ಗೆ ನಿಂತಾನ, ಹಂಗ ನಕ್ಕವ ಗಂಗಾಳ ಬಿಡ್ತಾನೇನು? ಹಿಂಗೈತೆನ ಇದ್ರ ಹಕ್ಕಿ. ನೋಡ, ಅಕ್ಕಿ ಇದ್ರ ಅನ್ನ ಮಾಡಿ ತಿನ್ಬೇಕು, ರೊಕ್ಕ ಇದ್ರ ಚೈನಿ ಮಾಡ್ಬೇಕು, ಖರ್ಚು ಮಾಡ್ಬೇಕು. ಅವೆರಡು ನಿನ್ ಹತ್ರ ಇಲ್ಲ. ಎದಕ್ ಮಾಡಕ್ ಹೋಗ್ತೀವಿ ಎಲ್ಲ ಕಾರ್ಬಾರ? ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹೌದು ಮಗ, ಕ್ಷಮಿಸಿ ಬಿಡು. ನಮ್ಮ ಎಮ್ಮೆಲಿ ಪಟೇಲ್ ಹೇಳ್ಯಾರ, ಗುಡಿಗ ಗುಂಪರ್ ಚಂದ ಅಂತ, ಗುಡಾನಿಗ ಟೋಪಿ ಚಂದ ಅಂತ. ಹೌದು ಲಚ್ಚಿ, ನಿಮ್ಮಪ್ಪ ಆರ್ಸಿ ಬಂದ್ರ ನನಗೂ ನಿನಗೂ ಮದ್ವಿ ತಿಳಿತೇನು? ಆರ್ಸಿ ಬರ್ಲಿಲ್ಲ ಅಂದ್ರು ಯಾಕಂದ್ರೆ ಕಾಶಿ ಹಿಂಗ್ ಮಾತಾಡ್ತಲ್ಲ. ಎಂದಾದ್ರೂ ನನ್ನ ಮಗಳು ಸಿಟ್ಟಿದೆ ಹೆಂಡತಿ ನಗರ ಮಾಡಿದ್ರೆ ಮಗನ ಪೊಲೀಸ್ ಕೈಯಾಗ ಹಿಡಿದು ಕೊಡ್ತೇನಿ. ನನ್ನ ಮಗಳಿಗೆ ಗಿಣಿಯಂಗ ಸಾಕಿ ನಿನ್ನಂತ ಗಿಡಗನ ಕೈಯಾಗ ಕೊಡ್ಲೇನೋ. ನನಗೆ ಯಾಕೆ ಪೊಲೀಸ್ಗೆ ಹಿಡಿದು ಕೊಡ್ತಿ? ನಾನು ಮನಸ್ ಮಾಡಿದ್ರೆ ನಿನಗೆ ಹಿಡಿದು ಕೊಡ್ತೀನಿ. ಅದು ಹಂಗ. ಅವತ್ತು ನೀನು ಪಟೇಲ್ ಸೇರಿ ರಾಜೇಶ್ನ ಕೊಲ್ಲುವಾಗ ಫೋಟೋ ತೆಗ್ದೀನಿ ನೋಡು, ಇಲ್ಲೈತಿ. ತೋರ್ಸು, ಮೊಬೈಲ್ ಅಲ್ಲಿ ತಗದ್ ತೋರ್ಸು. ಹಿಂಗ್ ಮಾಡ್ದಾಡಲೇ ಕೋಟಿ ಬೆಣ್ಣೆ ತಿಂದು ಆಡಿನ ಬಾಯಿಗೆ ಹೊರದಂಗ ಆತು. ಒಬ್ಬ ಮಾಡಿದವ, ಒಬ್ಬ ನೋಡಿದವ. ನನ್ನ ಮಗಳು ನಿನ್ಗೆ ಕೊಡ್ತೇನಲ್ಲೇ ಕಾಶಿ, ಕಿಟ್ಟಿ ಕಾಶಿ. ಅಲ್ಲ, ಅವ ಮಾಡ ಮುಂದೆ ನಿನ್ನ ತಿಂಡೇನ ಅಲ್ಲೇನ್ ಮಾಡಕತ್ತಿದ್ದೀನಿ. ಎದಕ್ ಹೋಗ್ಬೇಕು? ಕಾರ್ಬಾರ್ ಮಾಡ್ತೇನೆ ಎಲ್ಲ ನೀ. ಅವ ನೀವು 2 ಮಂದಿ ಏನ್ ಮಾಡುತ್ತೀರಿ ನೋಡಾಕ್ ಬಂದಾನ. ಇವಂದೊಂದು ಬೇರೆ ನಡ್ಬಾರ್ಕ ಅಲ್ಟೇಜ್ ಇದ್ದಂಗ ಇವ. ಅದಂತ ಅಲ್ಟೇಜ್ ಬರ್ತಾವಲ್ಲ ಪಿಕ್ಚರ್ದಾಗ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ ಅಂತ ಹೇಳಿ ಹಂಗ ಇವ ಬಂದಾನಿಲ್ಲ. ಸಂತೋಷ, ನನಗೆಂದು ಸಂತೋಷ. ಗಂಗ ಅಂದು ಮಾಡಿದ ಅವಮಾನಕ್ಕೆ ಮಮತೆ ತೋರಿಸಿ ಮುದ್ದಿಸಲು ಬಂದಾಗ ನನ್ನ ಕಣ್ಣೆ ಕಚ್ಚಿದೆಯ. ಆದರೆ ಇಂದು ನಾ ಬಿಟ್ಟು ಮೋಸದ ಬಾಣಕ್ಕೆ ನೀನು ರೆಕ್ಕೆ ಕಳೆದ ಕೊಂಡ ಹಕ್ಕಿಯಾಗಿದೆ. ನಿನ್ನ ಬಾಳು ಈಗ ಗೂಡಿನಿಂದ ಹೊರಬಂದ ಹಕ್ಕಿಯಂತೆ ಆಗಿದೆ ನಿನ್ನ ಬಾಳು.
ಈಗ ನೀನು ಗೂಡಿನಿಂದ ಹೊರಬಂದ ಎಂದಾದರೂ ಒಂದು ದಿನ ನಿನ್ನ ಕುತ್ತಿಗೆಗೆ ಬಲೆ ಹಾಕಿ ನನ್ನ ಪಂಜರದಲ್ಲಿಡುವೆ. ನೆನಪಿರಲಿ ಬಾರಾದ, ನಿನಗಾಗಿ ಕಾಯುತ್ತಿದ್ದೇನೆ. ಮತ್ತೇನು ಮಾಡೋದು ಪಟೇಲ್ರಿ? ಗೋಪಿನ ನಾನು ದೇವರು ಅಂತ ತಿಳಿದೆ, ಆದ್ರೆ ಈಗ ಗೊತ್ತಾಯ್ತು ಅವರಿಬ್ಬರ ಕಣ್ಣ ಮುಚ್ಚಲೆ ಆಟ. ಅಲ್ಲ, ಅವರನ್ನು ನಂಬಿ ನಾನು ಮೋಸ ಹೋಗ್ಬಿಟ್ಟೆ ಪಟೇಲ್ರಿ, ನಾನು ಮೋಸ ಹೋಗ್ಬಿಟ್ಟೆ. ಅಳಬೇಡರಾದ, ಗಾಳಿ ಇರದಿದ್ದರೂ ಯಾವ ಮರು ಅಳಗಾಡಲು ಸಾಧ್ಯವಿಲ್ಲ. ಒಂದು ಮಾತು ನೆನಪಿಟ್ಟಿಕೋ ರಾಧಾ, ಏನಾದರೂ ಮುಚ್ಚಿಡಬಹುದು, ಆದರೆ ಕೆಮ್ಮು ನೆಗಡಿ ಹಾದರ ಕಳ್ಳತನವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ನಿಜ ಸೌಕರ್ಯ, ಅವರಿಬ್ಬರ ಕಣ್ಣ ಮುಚ್ಚಲೆ ಆಟ ತಿಳಿಯದೆ ನಾನು ಮೋಸ ಹೋಗ್ಬಿಟ್ಟೆ. ಅವರು ಈ ರೀತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಈಗಾದರೂ ಗೊತ್ತಾಯ್ತಲ್ಲ ರಾಧಾ, ಕಾಲ ತುಂಬಾ ಕಟ್ಟ ಹೋಗಿದೆ. ಸದ್ಯ ಯಾರನ್ನು ನಂಬುವಂತೆ ಇಲ್ಲ. ಪಟೇಲ್ರೆ, ಈ ವಿಷಯ ತಿಳಿಸಿ ನನಗೆ ಬಹಳ ಉಪಕಾರ ಮಾಡಿದೆ. ಈ ನಿಮ್ಮ ಋಣ ನಾನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ನನಗೀಗ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ನಾನೀಗ ಆನಂದ ಸಾಗರದಲ್ಲಿ ತೇರ್ತಾ ಇದ್ದೀನಿ. ಹಾ ಅವಸರ ಮಾಡಬೇಡರಾದ, ನೀನು ಈಗ ತೇಲಿ ಹೋದರೆ ನನ್ನ ಗತಿ ಏನು? ಇನ್ನು ಆಗಬೇಕಾಗಿದ್ದ ಕೆಲಸ ಬಹಳಷ್ಟು ಇದೆ. ಅಂದಾಗೆ ಆ ಗಂಗಾಳನ್ನು ಏನು ಮಾಡಿದಿರಾದ? ಏನು ಮಾಡ್ತೀಯ ಅಂತ ಕೇಳ್ತಾ ಇದ್ದೀರಾ? ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಿ ಅಂತ ನನಗೆ ಬಹುಮಾನ ಕೊಡ್ಬೇಕು. ಪಟೇಲ್ರೆ, ಒಟ್ಟು ಬಟ್ಟೆಲೆ ಹೊರ ಹಾಕಿ ಬಂದಿದ್ದೇನೆ ಆ ಗಂಗಾನ. ಒಳ್ಳೆ ಕೆಲಸ ಮಾಡಿದಿರಾದ. ಇನ್ನು ನನ್ನ ದಾರಿ ಸರಳವಾಯಿತು. ಆದರೆ ಹಾಗಾದ ನಮ್ಮಿಬ್ಬರ ಪ್ರಣಯ ಸಲ್ಲಾಪ ನಾಳಿಗೆ ನಿಮ್ಮನ್ನು ಗಂಡನಿಗೆ ಗೊತ್ತಾದರೆ? ಗೊತ್ತಾದ್ರೆ ಗೊತ್ತಾಗ್ಲಿ, ಅವನು ಮಾಡ್ತಾನೆ ಅಲ್ಲ. ಅವರ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗುತ್ತೆ. ಅಸಹ್ಯವಾಗಿರುವ ಮುಖವನ್ನು ಇನ್ನಷ್ಟು ಅಸಹ್ಯ ಮಾಡಿದರೆ ಹೇಗಿರುತ್ತದೆ? ಅಂದ್ರೆ ಪಟೇಲ್ರೆ, ನಾನೇನ್ ಮಾಡ್ಬೇಕು? ಅವನ ಎರಡು ಕಣ್ಣುಗಳನ್ನು ಕೀಳಬೇಕು. ಪಟೇಲ್ರೆ, ಸಿಟ್ಟಾಗಬೇಡರಾದ. ಅವನು ಕಣ್ಣಿದ್ದರೆ ಮತ್ತೆ ಮತ್ತೆ ಚಕ್ಕಂದವಾಡಲು ಬರಬಹುದು. ಅದಕ್ಕಾಗಿ ಈ ಪ್ಲಾನ್. ಆಯ್ತು ಸಾವ್ಕಾರ್ರೆ, ನೀವು ಹೇಳುತ್ತೆ ಆಗ್ಲಿ. ನನ್ನ ಸಂತೋಷವನ್ನು ಕಿತ್ತುಕೊಂಡ ಅವನು ಸಂತೋಷವಾಗಿರಬಾರ್ದು. ನಾಳೆ ರಾತ್ರಿ ಮಲಗಿಕೊಂಡಾಗ ನಾವಿಬ್ರು ಸೇರಿ ಆ ಕೆಲಸ ಮಾಡೋಣ. ಎಲ್ಲಾದ್ರೂ ದೂರ ಹೋಗಿ ಸಾಯ್ಲಿ. ಶಬ್ಬಾಷರಾದ, ನಾನು ಫಾಸ್ಟ್ ಅಂದರೆ ನನ್ನಗಿಂತ ನೀನು ಫಾಸ್ಟ್. ಈ ಸಂತೋಷ ಸಮಯದಲ್ಲಿ ಸಾಗಿ ಬರಲಿ ಒಂದು ಸುಂದರ ಗೀತೆ. ಸರಿ ಪಟೇಲ್ರೆ, ಹಾಗೆ ಆಗ್ಲಿ. ನಮಗೆ
ನನ್ನ ಆಟ ಮುಗಿಯುವವರೆಗೂ ನಿನ್ನನ್ನು ಕುಣಿಸಿ ಕೊನೆಗೆ ಕೈಲಾಸ ದಾರಿ ತೋರಿಸಿ ನನ್ನ ಹೆಸರು ಪಟೇಲನೇ ಅಲ್ಲ. ಗೋಪಿ, ನಾಳೆ ರಾತ್ರಿ ನಿನ್ನ ಕಣ್ಣುಗಳು ನನ್ನ ಪೂಜೆಗೆ ನೈವೇದ್ಯ. ಎಳೆ ವಯಸ್ಸಿನಲ್ಲಿ ತಂದೆ ತಾಯಿಯಿಂದ ದೂರ ಆದೆ ನಾನು. ಇದ್ದ ಇಬ್ಬರು ತಮ್ಮಂದಿರನ್ನು ಕಳೆದುಕೊಂಡೇ ನಾನು. ಅವರು ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ ನನಗೆ. ಮಾಡಿಕೊಂಡ ಗಂಡನ ಮನೇಲಿ ಆದ್ರೂ ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟೆ. ಆದ್ರೂ ಕೂಡ ನನ್ನ ಮಾಂಗಲ್ಯವನ್ನೇ ಕಸಿದುಕೊಂಡು ಬಿಟ್ಟೆ ನೀನು. ನನ್ನ ಮೈದನನ್ನು ಮಗನಿಗಿಂತಲೂ ಮಿಗಿಲು ಅಂತ ತಿಳ್ಕೊಂಡಿದ್ದೆ. ಅದೇ ಪ್ರೀತಿಯನ್ನು ಕೊಟ್ಟೆ. ನನಗೆ ಯಾಕಿಂತ ಶಿಕ್ಷೆ ಕೊಟ್ಟೆ. ಮನೆಯಲ್ಲಿ ಅಪರಾಧರು ಹೊರಿಸಿಕೊಂಡು ಈ ರೀತಿ ಈ ಅರಣ್ಯದಲ್ಲಿ ಅದೇಗೆ ನಾನು ತಿರುಗಾಡಲಿ. ಈ ಸಮಾಜದಲ್ಲಿ ನಾನು ತೆನೆ ಎತ್ತಿ ಬಾಳುವುದಕ್ಕೆ ಹೀಗೇಕೆ ಭಾವಿ ಬೀಳಲು ನಿರ್ಧಾರ ಮಾಡಿದೀಯಾ? ನೋಡಿ, ನಾನು ಯಾರೇ ಆಗಿರ್ಲಿ, ದಯವಿಟ್ಟು ನನ್ನನ್ನು ಮಾತ್ರ ನೀವು ತಡೆಬೇಡಿ. ನನ್ನಂತರೂ ಈ ಭೂಮಿ ಮೇಲೆ ಬದುಕಬಾರದು. ದಯವಿಟ್ಟು ನನ್ನನ್ನು ಬಿಟ್ಟುಬೇಡಿ. ಅಪ್ಪ, ಇದು ನೀನಾ? ಯಾಕಮ್ಮ ಇಂತ ನಿರ್ಧಾರ ಮಾಡಿದೀಯಾ? ನೋಡಮ್ಮ, ದಯವಿಟ್ಟು ಯಾಕೆ ಏನು ಅಂತ ಯಾವ ಪ್ರಶ್ನೆ ನನಗೆ ಕೇಳಿದಪ್ಪ. ಅದಕ್ಕೆ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಉತ್ತರವೇ ಇಲ್ಲ. ಒಟ್ಟಿನಲ್ಲಿ ಸತ್ತು ಸತ್ತು ಬದುಕುವುದಕ್ಕಿಂತ ಒಂದೇ ಸಲ ಸತ್ತು ಹೋಗುದೇ ಒಳ್ಳೇದು ಅಂತ ಈ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ನಿಲ್ತಡೇಬೇಡ. ಅಕ್ಕ, ಅವಸರ ಮಾಡಿ ಅನಾಹುತ ಮಾಡ್ಕೋಬೇಡಕ್ಕ. ಅತ್ತಿಗೆ ಕೋಪದಲ್ಲಿ ಕೊಯ್ದು ಮೂಗು ಶಾಂತವಾಗಿದ್ದರೆ ಮತ್ತೆ ಬರುತ್ತಿದ್ದೇನಕ್ಕ. ಸಮಸ್ಯೆಗೆ ಸಾವು ಒಂದೇ ಪರಿಹಾರ ಅಲ್ಲಕ್ಕ. ಅದೇನೈತೆಂದು ಬಿಡಿಸಿ ಹೇಳಕ್ಕ. ನಿಮ್ಮ ಮನಸ್ಸು ಹಗುರು ಆಗುತ್ತಿದೆ ಅಕ್ಕ. ಆತ್ಮಹತ್ಯೆ ಮಹಾಪಾಪಕ್ಕ, ಮಹಾಪಾಪ. ಪಾಪನೋ ಪುಣ್ಯನೋ ನನಗಂತೂ ಏನು ಗೊತ್ತಿಲ್ಲ. ಮತ್ತೆ ಮತ್ತೆ ಕೇಳಿ ನನ್ನ ಹೃದಯಕ್ಕೆ ಗಾಯ ನೀನು ಮಾಡಬೇಡ. ನಾನು ಬದುಕಬಾರದು ಅಂತ ನಿರ್ಧಾರ ಮಾಡಿದ್ದೀನಿ. ದಯವಿಟ್ಟು ನನ್ನನ್ನು ತಡೆಬೇಡಪ್ಪ. ಅಮ್ಮ, ತಾವು ಹಿರಿಯರು, ನಮ್ಮಂತ ತಿಳಿಯಲಿ ಹೇಳಲು ಬಂದು ನೀವೇ ಈ ರೀತಿ ಪ್ರಾಣ ಹಾನಿ ಮಾಡಿಕೊಳ್ಳಕ್ಕೆ ಸಿದ್ಧವಾಗಿದ್ದರೆ ನಮ್ಮಂತವರ ಗತಿ ಏನಕ್ಕ? ಅಣ್ಣನನ್ನೇ ಕಳೆದುಕೊಂಡು ಕಣ್ಣೀರಿಟ್ಟಿದ್ದೇನೆ. ಅಂತದರಲ್ಲಿ ನಿಮಗೇನರೇ ಆದರೂ ಆದರೆ ಈ ತಪ್ಪಲಿಗೆ ತಾಯಿ ಯಾರಕ್ಕ? ತಾಯಿ ಯಾರು? ಅದೇನೈತೆಂದು ಬಿಡಿಸಿ ಹೇಳಕ್ಕ. ಹೇಳ್ತೀನಪ್ಪ, ಹೇಳ್ತೀನಿ. ನೋಡು, ವಯಸ್ಸಿನಲ್ಲಿ ತಂದೆ ತಾಯಿಯಿಂದ ಆಗಲಿದೆ, ಇಂಥ ಇಬ್ಬರು ತಮ್ಮನಿಂದ ಆಗಲಿದೆ. ಮಾಡಿಕೊಂಡು ಗಂಡನ ಜೊತೆಗೆ ಚೆನ್ನಾಗಿರ್ಬೇಕಂದ್ರೆ ಆ ದೇವರು ಅವರನ್ನು ಕಿತ್ಕೊಂಡ್ಬಿಟ್ಟ. ಮೈದನನ್ನು ಮಗ ಅಂತ ತಿಳ್ಕೊಂಡು ಕೈ ತುತ್ತು ಮಾಡಿ ಊಟ ಮಾಡಿಸಿದೆ. ಅವನು ಉದ್ಧಾರಕ್ಕಾಗಿ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿದೆ. ಆದ್ರೆ ಆ ಮಾಡಿಕೊಂಡು ಬಂದ ಹೆಣ್ಣು ಈ ತಾಯಿಗೂ ಹಾಗೂ ಆ ಮಗನಿಗೂ ಇಲ್ಲದೆಲ್ಲ ಸಂಬಂಧ ಕಟ್ಟಿ ಸೂಳೆ ಎಂಬ ಪಟ್ಟವನ್ನು ಕಟ್ಟಿ ಈ ಪಾಪಿಯನ್ನು ಮನೆಯಿಂದ ಹೊರದೂಡಿದ. ಈ ಅರಣ್ಯದಲ್ಲಿ ನನಗೊಂದು ಕಣ್ಣಿಗೆ ಪಟ್ಟಿ ಕಟ್ಟಿ ಎಲ್ಲಿಯಾದ್ರೂ ಹೋಗು ಅಂತ ಕಳಿಸಿದಂತಾಯ್ತು ನನ್ನ ಜೀವನ. ಅಯ್ಯೋ,
ರಾಕ್ಷಸಿ, ಮುತ್ತಿನಂತ ನನ್ನ ಅಕ್ಕನನ್ನು ಕತ್ತಿಡಿದು ಹೊರಗೆ ಹಾಕಿದೀಯಾ ರಾಕ್ಷಸಿ. ನೀನಂತೂ ಉದ್ಧಾರ ಆಗಲ್ಲ. ಸಮಾಧಾನ ತಾಯಿ, ಸಮಾಧಾನ. ಸಮಾಧಾನ ಹೇಗಪ್ಪ? ಹೇಗಪ್ಪ ನಾನು ಸಮಾಧಾನ ಮಾಡಿಕೊಳ್ಳಲಿ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಯಾವ ರೀತಿಯಾಗಿ ನನ್ನ ಮನಸ್ಸಿಗೆ ತಿಳಿಸಿ ಹೇಳಲಿ? ಇಲ್ಲಪ್ಪ, ನನಗೆ ಯಾರು ಇಲ್ಲ. ನಾನೊಬ್ಬಳು ಅನಾಥಳು. ಇಂಥ ಅನಾಥಳಿಗೆ ಯಾರೂ ಸಿಕ್ಕಿಲ್ಲಪ್ಪ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಅಕ್ಕ, ನಾನು ಕೂಡ ನಿಮ್ಮ ಹಾಗೆ ಅನಾಥ. ಆವತ್ತೇ ಸತ್ತು ಹೋಗಿದ್ದರೆ ಬಂದು ಕಷ್ಟ ಎಲ್ಲ ಪರಿಹಾರ ಆಗುತ್ತಿದೆ. ತಾಳಬೇಕಕ್ಕ, ತಾಳಬೇಕು. ಪರದೇಶಿಗಳಿಗೆ ಪರಮಾತ್ಮನೇ ದಿಕ್ಕು. ಬನ್ನಿ, ಪಕ್ಕದಲ್ಲಿ ನನ್ನ ಮನೆಗೆ ವಿಶ್ರಾಂತಿ ತೆಗೆದುಕೊಳ್ಳಿ. ಇಂದಿನಿಂದ ಈ ಅನಾಥನಿಗೆ ನೀವೇ ಅಕ್ಕ. ಆಯ್ತಪ್ಪ, ಹಂಗಿನ ಅರಮನೆಯಲ್ಲಿ ಇರುವುದಕ್ಕಿಂತ ಉಳಿಂಗಡದ ಗುಡಿಸಲೇ ಲೇಸು ಅಂತ ಹೇಳ್ತಾರೆ ಹಿರಿಯರು. ಹೀಗಿರುವಾಗ ನಿನ್ನ ಗುಡಿಸಲೇ ನನ್ನ ಅರಮನೆ ಅಂತ ತಿಳ್ಕೊಂಡು ನಾನು ಇರ್ತೀನಿ. ಆಯ್ತಪ್ಪ, ನಡೆ, ನಿನ್ನ ಜೊತೆಗೆ ನಾನು ಬರ್ತೀನಿ. ಆಯ್ತಕ್ಕ, ಮೆಲ್ಲನೆ ಬನ್ನಿ. ನಮ್ಮಿಬ್ಬರ ಇದೇನದಾಗ ಹೀಗಂತೀಯ? ನಡು ನೀರಲ್ಲಿ ಕೈ ಬಿಡುವ ಜಯಮಾನದವನು ಅಲ್ಲ ಈ ಪಟೇಲ. ನಂಬಿ ಬಂದವರನ್ನು ದೂಡಿ ಕಳಿಸೋದು ಸಣ್ಣ ಗುಣದವನಲ್ಲ. ಸಾಗಿ ಬರಲಿ ಒಂದು ಸುಂದರ ಗೀತೆ. ಹಾಗೆ ಆಗ್ಲಿ. ಕಳಿಸುವ ಸಣ್ಣ ಗುಣದವನಲ್ಲ ಈ ಪಟೇಲ. ಕಷ್ಟದಲ್ಲಿ ಇರುವವರನ್ನು ಕೈ ಹಿಡಿದು ಕಾಪಾಡುತ್ತೇನೆ. ಅನುಮಾನ ಅಲ್ಲ ಅರಸ. ನಾಳೆ ನಿಮ್ಮ ಮಗ ಸೂರ್ಯ ಬಂದು ಕೇಳಿದ್ರೆ, ನನ್ನನ್ನು ಬಂದು ಹೊರ ಹಾಕಿದ್ರೆ ಆಗ ನನ್ನ ಗತಿ ಏನಾಗುತ್ತೆ ನೀವೇ ವಿಚಾರ ಮಾಡಿ. ಸೂರ್ಯ ಅವನು ಬದುಕಿದ್ದರೆ ತಾನೇ ಬರುವುದು. ನನ್ನ ಆಳುಗಳನ್ನು ಕಳಿಸಿ ಅವನನ್ನು ಹದ್ದು ಕಾಗಿಗೆ ತಿನ್ನುವ ಹಾಗೆ ಮಾಡಿ ಬರೆಂದು ಹೇಳಿ ಕಳಿಸಿದ್ದೇನೆ. ಅಪ್ಪ, ಇದೇನು ಸೂರ್ಯ, ಯಾವಾಗ ಬಂದೆ? ಇಬ್ಬರು ಚಕ್ಕನ್ನು ಆಡುವಾಗ ಬಂದೆ. ನನ್ನನ್ನು ಕಾಯಿಸಲು ನಿನ್ನ ಆಳುಗಳನ್ನು ಕಳಿಸಿ ಈಗ ಪ್ರೀತಿಯ ನಾಟಕವಾಡುವೆಯ ಮೋಸಗಾರ? ಏ ಸೂರ್ಯ, ಅವರು ನಿಮ್ಮ ತಂದೆ, ಸ್ವಲ್ಪ ಚೆನ್ನಾಗಿ ಮಾತನಾಡೋದನ್ನ ಕಲ್ತ್ಕೋ. ನೋಡು, ಆ ಪಿಸ್ತೂಲನ್ನ ಮೊದಲು ತೆಳಗಿಳಿಸು. ತಂದೆ, ಇವನು ನನ್ನ ತಂದೆ. ಇದ್ದೊಬ್ಬ ಮಗನನ್ನು ದೂರವಿಟ್ಟಿ ಅವನ ಯೋಗಕ್ಷೇಮ ವಿಚಾರಿಸಿದೆ. ಕಂಡ ಹೆಣ್ಣಗಳ ಜೋಡಿ ಉಂಡು ಮಳಗುವ ಇವನು ನನ್ನ ತಂದೆಯಲ್ಲ. ತಲೆ ಹಿಡಕ ಇಂಥವನನ್ನು ಅಪ್ಪ ಎಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತೆ. ಸೂರ್ಯ, ತಂದೆ ಎಂಬುದನ್ನು ಮರೆತು ಮಂದ ಬುದ್ಧಿಯವನಂತೆ ಮಾತನಾಡಬೇಡ. ಎಷ್ಟು ದಿನ ಸಾಕಿ ಸಲುವುದಕ್ಕೆ ನೀನು ಪಟ್ಟ ಪ್ರತಿಫಲ ಇದೇನು? ಇರಲಿ, ಇವಳನ್ನು ಏಕವಚನದಲ್ಲಿ ಮಾತನಾಡುತ್ತೀಯಲ್ಲ, ಇವಳು ಯಾರನ್ನು ತಿಳಿದುಕೊಂಡಿರುವೆಯ?
ಯಾರು? ಇವಳು ನಿನ್ನ ಚಿಕ್ಕಮ್ಮ ಕಣು. ಚಿಕ್ಕನಿಂದಲೇ ತಾಯಿಯನ್ನು ಕಳೆದುಕೊಂಡು ನಿನಗೆ ತಾಯಿಯ ಪ್ರೀತಿ ಸಿಗಲೆಂದು ಇವಳನ್ನು ಕರೆದು ತಂದಿದ್ದೇನೆ. ನನ್ನ ಮಾತು ನಂಬು. ಸಾಕು ನಿಲ್ಲಿಸು ನಿನ್ನ ಕಟ್ಟುಕತೆ. ನಿನ್ನ ಮಾತುಗಳನ್ನು ಕೇಳಿ ತಲೆ ಅಡಗಾಕ್ಲುಕ್ ನಾಯಾನು ಸಣ್ಣ ಕೂಸಲ್ಲ. ಇಲ್ಲದ ಸಲದ ಚಾಡಿ ಹೇಳಿ ಇವಳ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಅವರ ಸಂಸಾರವನ್ನೇ ಸರ್ವನಾಶ ಮಾಡಿ ರಾವಣನಂತೆ ಹೊತ್ತು ತಂದ ನಿನ್ನೊಬ್ಬ ಅವಿವೇಕಿ ನಿನ್ನ ಮಾತುಗಳನ್ನು ಕೇಳಿ ತಾಳಿ ಕಟ್ಟಿದ ಗಂಡನನ್ನೇ ಬೀದಿಗೆ ತಳಿ ಬೀದಿಗೆ ಸೇರ್ಗಾಗಲು ಬಂದ ಇವೊಬ್ಬಳು ಜಾರಣಿ. ಸೂರ್ಯ ಎಲವಿಲ್ಲದ ನಾಲಿಗೆ ಎಂದು ಹದ್ದು ಮೀರಿ ಮಾತಾಡಿದರೆ ಗುದ್ದಿ ಕೊಲ್ಲಬೇಕಾಗುತ್ತದೆ ಮಗನೇ. ಮಗನೆಂದು ಮಮತೆ ತೋರಿದರೆ ನನಗೆ ಮೃತ್ಯುಯಾದಿ ಆ ರಾಷ್ಟ್ರ. ಮಿಸ್ಟರ್ ಪಟೇಲ್, ನಿನ್ನ ಪೋಳ ಬೆದರಿಕೆ ಹೆದರುವೆನೆ. ಒಳಪುರಿ ಅಲ್ಲ ನಾನು. ನಿನ್ನ ರಕ್ತ ಕುಡಿಯಲು ಬಂದ ಸಿಂಹದ ಮರಿ. ನನ್ನನ್ನು ಕಳಿಸುವ ಮೊದಲೇ ಯಮಲೋಕಕ್ಕೆ ಕಳಿಸುತ್ತೇನೆ. ಒಂಟಿಯಾದ ನನ್ನ ತಾಯಿಗೆ ನಿನ್ನೆ ಜೊತೆಯಾಗು. ನೋಡು ಸೂರ್ಯ, ದೀಪ ಆರುವಾಗ ಬಹಳಷ್ಟು ಉರಿಯುತ್ತದೆ. ಸಿಕ್ಕಂತೆ ಮಾತಾಡಿ ನಿನ್ನ ಸಾವನ್ನು ತಂದುಕೊಳ್ಳಬೇಡ. ಇವನು ದೀಪ ಅಲ್ಲ ಕಣೋ, ಉರಿಯುವ ಬೆಂಕಿ. ಪ್ರೀತಿಯಿಂದ ಮುಟ್ಟಿದ್ರೆ ಬೆಳಕು ಕೊಡ್ತಾನೆ, ದ್ವೇಷದಿಂದ ಮುಟ್ಟಿದ್ರೆ ನೆನ್ನ ಮೈ ಸುಡ್ತಾನೆ. ನೆನ್ಪಿರ್ಲಿ. ಹೌದಾ, ನಿನ್ನ ಹೋರಾಟ ಜಾಸ್ತಿ ಆಯಿತು. ತಾಳು ಮಗನೇ, ಶಬ್ದವಿಲ್ಲದೆ ಸಾಗಿಸಿ ಬಿಡುತ್ತೆ ನಿನ್ನನ್ನು ಯಮಲೋಕಕ್ಕೆ. ಅಯ್ಯೋ ಹುಚ್ಚ, ಸಾವನೆ ಮಡಿನಲ್ಲಿ ಕಟ್ಟಿಕೊಂಡು ಸಮರ್ಗೈದು ಸಾಸಿ ನಾನು ನನ್ನ ಗುಂಡಿಗೆ ಹೆದರುವನೆ. ಇದು ಗಂಡದೆ ಯಾವ ಉಳ್ಕೆಗಳು ಬಂದು ಅಪ್ಪಳಿಸಿದ್ದರು ಗರಗದ ಕಲ್ಲು ಬಂಡೆ. ನನ್ನನ್ನೇ ಹಾ ಬನ್ನಿ ಸರ. ಯಾರ ಕೈಯಿದ ಯಾರ ಸಮಾಧಿ? ಬಿಟ್ಬಿಡೋ ಇವತ್ತೇನ. ಬೇಕಾದ್ರೆ ನಿನ್ನ ಕಾಲಿಗೆ ಬಿಡ್ತೀನಿ, ಆ ಪಿಸ್ತೂಲ್ ಅನ್ನ ಬಿಸಾಕು. ಕಾಲಿಗೆ ಬಿದ್ದರೆ ಕರುಣೆ ತೋರಿಸ್ಲು. ಇವನೇನು ಸಮಾಜ ಉದ್ಧಾರಕನೇ ಇಲ್ಲ ಸಮಾಜ ಸೇವಕನೇ. ಮೋಸದ ಬಲೆಯಲ್ಲಿ ಅಮಾಯಕ ರೈತರನ್ನು ಕಡ್ವಿ ಕೈಲಾಸ ದಾರಿ ತೋರಿದ ಕಟ್ಟು ಇವನು. ಇಂಥವನಿಗೆ ಉರಿಕೊಬ್ಬನಿದ್ರೆ ಆ ಊರೇ ಹಾಳಾಗುತ್ತೆ. ಅಂತರದಲ್ಲಿ ಇಂಥವನಿಗೆ ಕರುಣೆ ತೋರ್ಬೇಕೇ ಇಲ್ಲ. ನಾಳೆ ಇವನು ಸತ್ತರೆ ಬೆಂಕಿ ಇಡವನವನು ನಾನೇ. ಆದ್ರೆ ಇವತ್ತು ಕೊಂದರೆ ಇವರ ಜನರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇಂಥ ಪಾಪಿನ ಕೊಂದಿದ್ಗೆ ನನಗೆ ಪುಣ್ಯ ಬರುತ್ತೆ. ಬಾಯಿ ಬಿಡ್ಲೆ ಪಟೇಲ? ಹೇಳ್ತೀನಪ್ಪ, ಎಲ್ಲ ಹೇಳ್ತೀನಿ. ಮೆಚ್ಚಿದ ಮಗನೇ ನಿನ್ನ ಮಾತಿನ ವೈಖರ್ಯ. ಅಂದು ರಾಮಾಯಣದಲ್ಲಿ ತಂದೆ ಹೇಳಿದ ಒಂದೇ ಒಂದು ಮಾತಿಗಾಗಿ ಕಾಡಿಗೆ ಹೋದ ಶ್ರೀರಾಮಚಂದ್ರ. ಅಂತರದಲ್ಲಿ ಜನ್ಮ ಕೊಟ್ಟ ತಂದೆಗೆ ನೀನು ಕೊಲ್ಲುವಿ ಆ ಪಾಪಿ. ವಾಹ್, ಚೆನ್ನಾಗಿದೆ ನಿನ್ನ ಪುರಾಣ. ರಾಜನಂತೆ ಪ್ರಜೆ, ದೇವರಂತೆ ಭಕ್ತ, ತಂದೆಯಂತೆ ಮಗ ಇರುವುದನ್ನು ನಿಜ ಆದ್ರೆ ನೀನು, ದಶರಥ ಆಗಿದ್ರೆ ನಾನು, ನಿನ್ನ ಕೂಳು ಪುತ್ರ ಶ್ರೀರಾಮನ ಆಗ್ತಿದ್ದೆ. ಆದ್ರೆ ನಿನ್ನ ಹಿರಣ್ಯಕಶ್ಯಪ ನಿನ್ನ ಸಂಹಾರಕ್ಕೆ ಭಕ್ತ.
ಬಲ್ಲಾದನಾಗಿ ಜನಿಸಲೇ ಬೇಕಾಗಿತ್ತು. ಬಾ ಈ ಕಡೆ. ಬೇಡ ಸೂರ್ಯ, ಮೊದಲು ಪಿಸ್ತೂಲನ್ನು ಕೆಳಗಿಳಿಸು. ನೀನು ಹೇಳಿದನ್ನು ಕೇಳುತ್ತೇನೆ. ಬೇಡ ಸೂರ್ಯ, ನಿಮ್ಮ ತಂದೆಯನ್ನು ಕೊಲೆ ಮಾಡಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ. ಆ ಬಂದೂಕನ್ನು ಎಸೆ. ತಡೆಬೇಡಿ ತನ್ನದರೆ ನಿಮ್ಮ ಸಾವು ಖಂಡಿತ. ಹೇಳು, ನೀವು ಮಾಡಿದ ಗಂಡಾರಿ ಕೇಳಿಸಿದವನು. ಆ ರಾಜೇಶ್ ನಮ್ಮ ಕೊಂದವರು ಯಾರು? ಇದನ್ನು ಸೂರ್ಯ ಹೀಗೆ ಕೇಳ್ತಾ ಇದ್ದೀಯಾ? ಆ ರಾಜಸನ ಕೊಂದವರು ಆ ಗೋಪಿ ಮತ್ತು ಗಂಗಾ. ಪಾಪ ಅವರ ಮೋಸದ ಜಾಲಕ್ಕೆ ಸಿಕ್ಕು ಬಡಪಾಯಿ ಶ್ಯಾಮ ಜೇಲು ಸೇರಿದ್ದ. ಸುಳ್ಳು ಹೋಗಲ್ವೆಯ ದ್ರೋಹಿ. ಆ ಕೊಲೆಗಾರ ಯಾರೆದ್ದು ಹೇಳಿದ್ರೆ ಸರಿ, ಇಲ್ಲಿದ್ರೆ ನಿಮ್ಮ ಜೀವ ಪರಮಾತ್ಮ ಪಾದಕ್ಕೆ, ನಿನ್ನದೇ ಶಂಶಾನ ಹಳಕೆ ಸೇರುತ್ತೆ. ಹಾ ಹೋಗಳು. ಹೇಳ್ತೀನಪ್ಪ, ಆ ರಾಜಸನ ಕೊಂದವ ಕೊಲೆಗಾರ ನಾನು. ನನ್ನನ್ನು ಬಿಟ್ಟು ಬಿಡು. ಈಗಲಾದರೂ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡು. ಇಷ್ಟಕ್ಕೆ ನಿನ್ನ ಕತೆ ಮುಗ್ದಿಲ್ಲ. ಆ ಗಂಗಾಳ ತಂದೆ ತಾಯಿ ತಮ್ಮದರನ್ ಕೊಂದವರು ಯಾರು? ಮತ್ತೆ ಆ ಪರಮೇಶಿಯ ಮಗಳು ಶಾಂತಿನ ಕೊಂದವರು ಯಾರು? ನಿಜ ಮಗಳು ನಿನ್ಗೆ ಪ್ರಾಣ ಭಿಕ್ಷೆ ನೀಡ್ತೀನಿ. ಹೌದಪ್ಪ, ಅವರನ್ನೆಲ್ಲ ಕೊಂದ ಕೊಲೆಗಾರ ಪಾಪಿ ನಾನು. ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡು. ನಿನ್ನ ಕಾಲಿಗೆ ಬೀಳುತ್ತೇನೆ. ನಿನ್ನಂತ ಕೊಲೆಗಾರನು ಸಮೀಕ್ಷೆ ಬೇಕೇ ಇಲ್ಲ. ಹಿಂದಿನಿಂದು ಸಾಧ್ಯವಿಲ್ಲ. ತಾಯಿ ಮಗನೇ, ನಿನ್ನಂತ ಪಾಪಿ